Yes, good morning. Welcome to class number 5 on trigonometric functions. We have completed a measure of an angle in 4 classes and its problems about it also. Yes, today you feel the very easy about the concept trigonometric functions. ಅದೇನು ಸರ್ ತುಂಬ ಅಷ್ಟು ಈಸಿ ಫೀಲ್ ಆಗ್ತವೆ ಖಂಡಿತವಾಗ್ಲೂ. ಕಂಪ್ಲೀಟ್ ಇವತ್ತಿನ ಕ್ಲಾಸ್ ಎಲ್ಲ ನಿಮ್ಗೆ ಟೆಂತ್ ಸ್ಟ್ಯಾಂಡರ್ಡಲ್ಲಿ ಹೇಳ್ಕೊಟ್ಟಿರ್ತಕ್ಕಂಥದ್ದೇ ಬರುತ್ತೆ. ಯಾವುದು ಟೆಂತಲ್ಲಿ ಇಲ್ವೋ ಅದನ್ನು ಸ್ವಲ್ಪ ಸ್ಲೋ ಹೇಳ್ಕೊಡ್ತೇನೆ, ಅದನ್ನು ಮಾತ್ರ ನೀವು ಸ್ಲೋ ಕಳಿಬೇಕಾಗುತ್ತೆ. ಎಸ್, ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್, ಟ್ರಿಗೋನಾಮೆಟ್ರಿಯಲ್ಲಿದ್ದೀವಿ. ನಾವು ನಿಮಗೆ ತ್ರಿಕೋನಮಿತಿ ಅಂತ ಹೇಳ್ಕೊಟ್ಟಿರ್ತಾರೆ. ಕಂಪ್ಲೀಟ್ ಇದನ್ನು ಲಂಬಕೋನ ತ್ರಿಭುಜದಲ್ಲೇ ಮಾಡ್ತೀವಿ. ಕಂಪ್ಲೀಟ್ ಕಾನ್ಸೆಪ್ಟ್ಸ್ ಎಲ್ಲಾನು ರೈಟ್ ಆ್ಯಂಗಲ್ ಟ್ರಯಾಂಗಲಲ್ಲೇ ಮಾಡ್ತೀವಿ. ನೀವು ಕನ್ನಡ ಮೀಡಿಯಮಿಂದ ಇಂಗ್ಲೀಷ್ ಮೀಡಿಯಮ್ಗೆ ಅಪ್ಗ್ರೇಡ್ ಆಗಬೇಕು. ಲಂಬಕೋನ ತ್ರಿಭುಜ ಅಂದರೆ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅಂತ ಕಲ್ತ್ಕೋಬೇಕು. ಎಸ್, ಇಲ್ಲಿ ಕಾನ್ಸೆಪ್ಟು ರೇಷಿಯೋ ಆಫ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಆಫ್ ಅಕ್ಯೂಟ್ ಆ್ಯಂಗಲ್ ಇನ್ ಟರ್ಮ್ಸ್ ಆಫ್ ಸೈಡ್ಸ್ ಆಫ್ ರೈಟ್ ಆ್ಯಂಗಲ್ ಟ್ರಯಾಂಗಲ್. ಸ್ಪಷ್ಟವಾಗಿದೆ ನೋಡಿ, ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅನ್ನೋದು ಸ್ಪಷ್ಟವಾಗಿ ಬರೆದಿದ್ದೀನಿ. ಹೌದಾ? ದಟ್ಸ್ ವಾಟ್ ಐ ಆಮ್ ರಿಟನ್ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಹಿಯರ್. ಎಸ್, ದೇರ್ ಇಸ್ ಎ ಲೇಬಲಿಂಗ್ ಫಾರ್ ಇಟ್. ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ದೃಷ್ಟಿಯಲ್ಲಿ ಇಟ್ಕೊಂಡು ಕನ್ನಡದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಎಲ್ಲರಿಗೂ ಗೊತ್ತು, ದಿಸ್ ಇಸ್ ದ ರೈಟ್ ಆ್ಯಂಗಲ್ ಇನ್ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅಂತ. ಅದು ಲಂಬಕೋಣ ಅಂತ ಕರಿತಾ ಇರ್ತೀರಿ ನೀವು ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್. ಇಲ್ಲಿ 3 ಸೈಡ್ಸ್ ಇದೆ, 3 ಆ್ಯಂಗಲ್ಸ್ ಇದೆ. ಅದರಲ್ಲಿ ಫಸ್ಟ್ ನಾನು ರೈಟ್ ಆ್ಯಂಗಲ್ ಮೇಲೆ ಫೋಕಸ್ ಮಾಡಿದ್ದೀನಿ. ಆಮೇಲೆ ಆ್ಯಂಗಲ್ ಹತ್ರ ಫೋಕಸ್ ಮಾಡ್ತೀನಿ. ಅದು ಇಲ್ಲೂ ತಗೋಬೋದು, ಇಲ್ಲೂ ತಗೋಬೋದು, ತೊಂದರೆ ಏನಿಲ್ಲ. ದಿಸ್ ಇಸ್ ಜಸ್ಟ್ ಆ್ಯಂಗಲ್, ವಾಟ್ ಎವರ್ ಮೇ ಬಿ ಇಟ್. ಅಕ್ಯೂಟ್ ಆ್ಯಂಗಲ್, ಕ್ಯಾಚ್ ದಿಸ್ ಪಾಯಿಂಟ್. This is acute angle less than 90, 0 to 90. This is exactly right angle. So hence it is a triangle, right angle triangle. So ಇಲ್ಲಿ ಸೈಡ್ಸು ಸ್ವಲ್ಪ ಹೇಳ್ಕೊಡ್ತೀನಿ, ಈ ಪ್ರೊನೌನ್ಸಿಯೇಷನ್ ಕೂಡ ಹೇಳ್ಕೊಡ್ತೀನಿ. ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ಗೆ ಮಾತ್ರ ಕಷ್ಟ, ಇಂಗ್ಲೀಷ್ ಮೀಡಿಯಂ ಅವ್ರು ಆಲ್ರೆಡಿ ಕಲ್ತಿರ್ತಾರೆ. ಎಸ್, ದೇರ್ ಆರ್ 3 ಸೈಡ್ಸ್. ನಾವೇನು ಲೇಬಲಿಂಗ್ ಮಾಡಿದ್ರೆ ನಡೀತದೆ ಅಥವಾ ಬಿಟ್ಟರೆ ನಡೀತದೆ, ಲೇಬಲಿಂಗ್ ಮಾಡಲೇಬೇಕು ಅಂತ ಏನಿಲ್ಲ. ದ ಸೈಡ್ ಅಂದರೆ ಇದು ಭುಜ, ಕನ್ನಡದಲ್ಲಿ ಭುಜ ಅಂತ ಕರೀತಾರೆ, ನಾವು ಸೈಡ್ ಅಂತ ಕರೀತಾ ಇದ್ದೇನೆ. ಅರ್ಥ ಆಯ್ತಾ? ದ ಸೈಡ್ ವಿಚ್ ಇಸ್ ಆಪೋಸಿಟ್ ರೈಟ್ ಆ್ಯಂಗಲ್ ಇಸ್ ಕಾಲ್ಡ್ ಹೈಪೋಟೆನಸ್ ಸೈಡ್. ನಾನು HYP ಅಂತ ಮಾತ್ರ ಬರೀತೀನಿ. ಹೈಪೋಟೆನಸ್ ಫುಲ್ ಸ್ಪೆಲ್ಲಿಂಗು HYPOTENOUS, ಹೈಪೋಟೆನಸ್ ಸೈಡ್ ಅಂತ ಕರಿತೀವಿ. ಅದನ್ನು ಸಿಂಪಲ್ ಆಗ HYP ಅಂತ ಬರೆದ್ರೆ ಸಾಕು. ಅಲ್ಲಿಗೆ ಹೈಪೋಟೆನಸ್ ಸೈಡ್ ಅಂತದ್ದು. ದಟ್ ಈಸ್ ಆಲ್ವೇಸ್ ಆಪೋಸಿಟ್ ಟು 90 ಡಿಗ್ರಿ ಇನ್ ಎ ರೈಟ್ ಆ್ಯಂಗಲ್ ಟ್ರಯಾಂಗಲ್. ಪ್ಲೀಸ್ ಇದನ್ನು ನೆನಪಿಟ್ಕೊಳ್ಳಿ. ಯಾವ ಡೈರೆಕ್ಷನ್ ಬೇಕಾದ್ರೂ ಬರ್ಬೋದು, ಆಸ್ ದ ಸೈಡಲ್ಲಿ ಇರಬೇಕು ಅಂತೇನಿಲ್ಲ. ನೆಕ್ಸ್ಟ್, ದ ಸೈಡ್ ವಿಚ್ ಇಸ್ ಆಪೋಸಿಟ್ ಟು ಗಿವನ್ ಆ್ಯಂಗಲ್. ಇಲ್ಲಿ ಆ್ಯಂಗಲ್ ಬಂದು ಎಕ್ಸ್ ಅಂತ ತಗೊಂಡಿದ್ದೀನಿ ಅಥವಾ ಟೀಟ್ ಅಂತ ತಗೋಬೋದು. ಅದನ್ನು ನಾವು ಆಪೋಸಿಟ್ ಸೈಡ್ ಅಂತ ಕರಿತೀವಿ. OPPO SIDE, ಆಪೋಸಿಟ್ SITE, ಆಪೋಸಿಟ್ ಸೈಡ್ ಅಂತ ಕರಿತೀವಿ. ಜಸ್ಟ್ OPP ಅಂತ ಬರೆದಿದ್ದೀನಿ. ನಿಮ್ಮ ಆಲ್ರೆಡಿ ಮೆಟೀರಿಯಲ್, ಒಂದು ವಿಚಾರ ಹೇಳೋದು ಮರೆತೆ. ಈಗ ಇನ್ನು ಮುಂದೆ ನಿಮ್ಮ ಹತ್ರ ವರ್ಕ್ ಬುಕ್ ಇಲ್ಲ ಅಂದರೆ ನಾನು ಪಾಠ ಮಾಡೋದು ತುಂಬ ಕಷ್ಟ ಆಗುತ್ತೆ, ತುಂಬ ಲೇಟ್ ಆಗುತ್ತೆ, ಚಾಪ್ಟರ್ ಮುಗಿಯೋದಿಲ್ಲ. ದಯವಿಟ್ಟು ದಿಸ್ ಇಸ್ ದ ಲಾಸ್ಟ್ ಕ್ಲಾಸ್. ಇವತ್ತು ಬೇಕಾದರೆ ನಾನು ಪೆನ್ ಟು ಪೆನ್ ನೋಟ್ಸ್ ಬರ್ಕೊಳ್ಳಿ ಅಂತ ಹೇಳ್ತೇನೆ. ನೆಕ್ಸ್ಟ್ ಕ್ಲಾಸ್ ನಂಬರ್ 6 ನಾನು ಯಾವುದೇ ಕಾರಣಕ್ಕೆ ವರ್ಕ್ ಬುಕ್ ಅವ್ರನ್ನ ದೃಷ್ಟಿಯಲ್ಲಿ ಇಟ್ಕೊಂಡೇ ಪಾಠ ಮಾಡ್ತೀನಿ. ದಯವಿಟ್ಟು ಅಪ್ಪ ಜೆರಾಕ್ಸಲ್ಲಿ 30 ರೂಪೀಸ್ ಕೊಟ್ಟು ತಗೊಳ್ಳೇಬೇಕು. ತುಂಬ ಸ್ಲೋ ಆಗಿಬಿಡುತ್ತೆ ಎಲ್ಲ. ಎವ್ರಿಥಿಂಗ್ ಬೋರ್ಡ್ ಮೇಲೆ ಬರೀಬೇಕಾದ್ರೆ ಕ್ಲಾಸ್ ದಿಸ್ ಇಸ್ ನಾಟ್ ಎ ಕ್ಲಾಸ್ ರೂಮ್. ದಯವಿಟ್ಟು ಎಲ್ಲರೂ ವರ್ಕ್ ಬುಕ್ ಪರ್ಚೇಸ್ ಮಾಡಲೇಬೇಕು. ಕ್ಲಾಸ್ ನಂಬರ್ 5 ಅಂದರೆ ನಿಮಗೆ ಬರೋದು ಡೇ ಆಫ್ಟರ್ ಟುಮಾರೋ ಬರೋ ಕ್ಲಾಸನ್ನು, ಅಂದರೆ ಇವತ್ತು ಡೇಟ್ ಹಾಕಿಲ್ಲ ನಾನು, ಐ ಥಿಂಕ್ 18 ಕ್ಲಾಸ್ಗೆ ನೀವು ರೆಡಿ ಇರಬೇಕು. ಕ್ಲಾಸ್ ನಂಬರ್ 18 ಕ್ಲಾಸ್ ಅಲ್ಲ, 18th ನೀವು ಯು ಆರ್ ಶುಡ್ ಬಿ ಇನ್ ದ ವಿತ್ ವರ್ಕ್ ಬುಕ್. ಎಸ್ ವಿ ಆರ್ ಇನ್ ರೈಟ್ ಆ್ಯಂಗಲ್ ಟ್ರಯಾಂಗಲ್. ಸೈಡ್ಸ್ ಲೇಬಲಿಂಗ್ ಹೇಳ್ಕೊಡ್ತಿದ್ದೆ. The side opposite to right angle is always called hypotenuse side, written as HYP. The side which is opposite to given angle. If you suppose to take angle is here x, then this becomes opposite side. Then also hypotenuse is same. Howda? Next, the last side, easy to analyze, easy to identify. The line joining 90 to given angle is nothing but adjacent side. ADJACENT. ಅದನ್ನು ಸಿಂಪಲ್ ಆಗಿ ADG ಅಂತ ಬರೀತೀನಿ. ಅಡ್ಜಾಯಿಂಟ್ ಅಂತ ಹೋಗಬಾರ್ದು, ಅಡ್ಜಸೆಂಟ್ ಸೈಡ್ ಅಂತ ಹೋಗ್ಬೇಕು. ಮತ್ತು ಇದನ್ನು ಹೆಂಗೆ ಸರ್ ಅನಲೈಸ್ ಮಾಡೋದು? ಇದು ಈಸಿಯೆಸ್ಟ್ ಅನಾಲಿಸಿಸ್. ದ ಸೈಡ್ ಜಾಯಿನಿಂಗ್ ಬಿಟ್ವೀನ್ ರೈಟ್ ಆ್ಯಂಗಲ್ ಆ್ಯಂಡ್ ಗಿವನ್ ಆ್ಯಂಗಲ್ ಈಸ್ ನಥಿಂಗ್ ಬಟ್ ಅಡ್ಜಸೆಂಟ್. ದ ಸೈಡ್ ವಿಚ್ ಇಸ್ ಆಪೋಸಿಟ್ ರೈಟ್ ಆ್ಯಂಗಲ್ ಇಸ್ ಕಾಲ್ಡ್ ಹೈಪೋಟೆನಸ್. ದ ಸೈಡ್ ವಿಚ್ ಇಸ್ ಆಪೋಸಿಟ್ ಗಿವನ್ ಆ್ಯಂಗಲ್ ಇಸ್ ಕಾಲ್ಡ್ ಅಪೋಸಿಟ್ ಸೈಡ್. ನಾವು all 6 trigonometric ratios
ಇನ್ ಟರ್ಮ್ಸ್ ಆಫ್ ಸೈಡ್ಸ್ ಆಫ್ ರೈಟ್ ಆಂಗಲ್ ಟ್ರಯಾಂಗಲ್ ಡಿಫೈನ್ ಮಾಡ್ತೀವಿ. ಪ್ಲೀಸ್ ಒನ್ ಥಿಂಗ್ ಐ ಹ್ಯಾವ್ ಟು ರಿಮೆಂಬರ್ ಯು, ಪ್ಲೀಸ್ ಲರ್ನ್ ದಿ 6 ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಇನ್ ದಿಸ್ ಆರ್ಡರ್ ಓನ್ಲಿ. ಕೆಲವು ಸ್ಕೂಲ್ಸಲ್ಲಿ ಟ್ಯಾನ್ ಆದಮೇಲೆ ಕಾಟ್ ಹೇಳ್ಕೊಟ್ಟಿರ್ತಾರೆ, ಬೇಡ. ಈ ಆರ್ಡ್ರಿಂದ ಕಳಿಯೋದ್ರಿಂದ ನಾನು ಕೆಲವು ಶಾರ್ಟ್ಕಟ್ಸ್ ಹೇಳ್ಕೊಡ್ತೀನಿ. ಟ್ರಿಗ್ನೋಮೆಟ್ರಿಲಿ ಐಡೆಂಟಿಟೀಸನ್ನು ತುಂಬ ಚೆನ್ನಾಗಿ ಈಸಿಯಾಗಿ ನೆನ್ಪಿಟ್ಕೋಬೋದು. ಪ್ಲೀಸ್ ಈ ಆರ್ಡ್ರೇ ಕಲ್ತ್ಕೋ. ಕೆಲವು ಸ್ಕೂಲಲ್ಲಿ ಇದೇ ಆರ್ಡ್ರಲ್ಲಿ ಹೇಳ್ಕೊಟ್ಟಿರ್ತಾರೆ, ಕೆಲವು ಸ್ಕೂಲಲ್ಲಿ ಈ 3 ಕರೆಕ್ಟ್ ಆರ್ಡರ್ ಹೇಳ್ಕೊಟ್ಬಿಟ್ಟು ಆಮೇಲೆ ಉಳಿದಿರ್ತಕ್ಕಂಥದ್ದನ್ನು ಆರ್ಡರ್ ಚೇಂಜ್ ಮಾಡಿರ್ತಾರೆ. ಬೇಡ, ಈಗ ಹೊಸದಾಗಿ ನಾನು ವರ್ಕ್ ಬುಕ್ ಹೀಗಾಗಿ ಕೊಟ್ಟಿದ್ದೀನಿ, ಇದೇ ಆರ್ಡರ್ ನೆನ್ಪಿಟ್ಕೊಳ್ಳಿ, ನಂಬರಿಂಗ್ ಸಮೇತ ಇದಾಗಿ ನೆನ್ಪಿಟ್ಕೊಳ್ಳಿ. ಸಮ್ ಬೆನಿಫಿಟ್ಸ್ ಆರ್ ದೇರ್ ಈ ಥರ ಮೇಂಟೈನ್ ಮಾಡೋದ್ರಿಂದ. ಎಸ್, ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರಣೆ. sin x ಡೆಫಿನೇಷನ್ ಇನ್ ಟರ್ಮ್ಸ್ ಆಫ್ ರೈಟ್ ಆಂಗಲ್ ತಗೊಳ್ಳಾಗ ಆಪೋಸಿಟ್ ಡಿವೈಡೆಡ್ ಬೈ ಎ ಹೈಪೋಟೆನಸ್ ಬರುತ್ತೆ. ದಿಸ್ ಇಸ್ ಆಲ್ಸೋ ಡೆಫಿನೇಷನ್ ಫ್ರಮ್ 10th ಸ್ಟ್ಯಾಂಡರ್ಡ್. ಅದಕ್ಕೆ ಇವತ್ತಿನ ಕ್ಲಾಸು 10th ಟ್ರಿಗ್ನೋಮೆಟ್ರಿ ರಿಪೀಟ್ ಆಗೋದ್ರಿಂದ ಸ್ವಲ್ಪ ಈಸಿಯಾಗಿ ಫೀಲ್ ಆಗ್ತೀರಾ. ಅದಕ್ಕೆ ನಾವು ಸ್ವಲ್ಪ ಮೇಲ್ಮೇಲೆ ಹೇಳ್ಕೊಂಡು ಏನೆಲ್ಲ ಕರೆಕ್ಟಾಗಿ ನೆನ್ಬಿಟ್ಕೋಬೇಕು ಅದು ಹೇಳಿ ಪ್ರಾಬ್ಲಮ್ಸ್ ಎಂಟ್ರಿ ಕೊಡ್ತೀವಿ. ಎಸ್, ಆಮೇಲೆ cos x ವಿಚಾರಕ್ಕೆ ಬಂದರೆ ಅಡ್ಜಸೆಂಟ್ ಸೈಡ್ ಡಿವೈಡೆಡ್ ಬೈ ಹೈಪೋಟೆನಸ್ ಆಗುತ್ತೆ. ಪ್ಲೀಸ್ ರಿಮೆಂಬರ್ ಒನ್ ಥಿಂಗ್, ಇಫ್ ವಿ ಡಿವೈಡ್ ಸೈನ್ ಬೈ ಕಾಸ್ ವಿ ಗೆಟ್ ಟ್ಯಾನ್. ಮರಿಬೇಡಿ, ಸೈನ್ ಎಕ್ಸ್ ಬೈ ಕಾಸ್ ಎಕ್ಸ್ ಆಲ್ವೇಸ್ ಟ್ಯಾನ್ ಎಕ್ಸ್ ಆಗುತ್ತೆ. ಹಾಗಾದ್ರೆ ಇವು ಕೂಡ ಡಿವೈಡ್ ಮಾಡಬೇಕಲ್ಲ. ಇವೆರಡನ್ನ ಡಿವೈಡ್ ಮಾಡಿದಾಗ ಹೈಪೋಟೆನಸ್ ಸೇಮ್ ಇದೆ, ಕ್ಯಾನ್ಸಲ್ ಆಗಿ ನಾವು ಉಳಿಯೋದು ಆಪೋಸಿಟ್ ಡಿವೈಡೆಡ್ ಬೈ ಅಡ್ಜಸೆಂಟ್ ಉಳಿತದೆ. ತುಂಬ ಚೆನ್ನಾಗಿ ನೆನ್ಪಿಟ್ಕೋಬೋದು. ಟ್ಯಾನ್ ಎಕ್ಸ್ ಕೆನ್ ಬಿ ರಿಟರ್ನ್ ಆಸ್ ಸೈನ್ ಎಕ್ಸ್ ಬೈ ಕಾಸ್ ಎಕ್ಸ್. ಇವೆರಡನ್ನು ಡಿವೈಡ್ ಮಾಡಿದಾಗ ಹೈಪೋಟೆನಸ್ ಕ್ಯಾನ್ಸಲ್, ಆಪೋಸಿಟ್ ಅಡ್ಜಸೆಂಟ್ ಬರುತ್ತದೆ. ಹೌದಾ? ನೆಕ್ಸ್ಟ್ 3 ಕಾನ್ಸೆಪ್ಟ್ಸ್. ಡೆಡ್ ಈಸಿ. 4th ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಕೊಸೆಕೆಂಟ್ ಎಕ್ಸ್ ಅಂತ ಪ್ರೊನೌನ್ಸಿಯೇಷನ್ ಮಾಡಬೇಕು. ಯಾರು ಕೊಸೆಕ್ ಅಂತ ಪ್ರೊನೌನ್ಸಿಯೇಷನ್ ಮಾಡಕೂಡ್ದು. ದಿಸ್ ಇಸ್ ನಾಟ್ ಎ ಪ್ರಾಪರ್ ಪ್ರೊನೌನ್ಸಿಯೇಷನ್. ಕೊಸೆಕ್, ಸೀಕ್, ಡೋಂಟ್ ಯೂಸ್ ಸಚ್ ಎ ವರ್ಡ್ಸ್ ಇನ್ ಟ್ರಿಗ್ನೋಮೆಟ್ರಿ. ಪ್ರೊನೌನ್ಸ್ ಪ್ರಾಪರ್ಲಿ ಪ್ಲೀಸ್. ದಿಸ್ ಇಸ್ ಕ್ಲಿಯರ್ಲಿ ಕೊಸೆಕೆಂಟ್ ಎಕ್ಸ್. ENT ಸ್ಪೆಲ್ಲಿಂಗ್ ಇಸ್ ಅಬ್ಸೆಂಟ್, ಆದರೂ ಕೂಡ ನಾವು ಕೊಸೆಕೆಂಟ್ ಎಕ್ಸ್ ಅಂತ ಓದ್ತೀವಿ. ದಿಸ್ ಇಸ್ ಕ್ಲಿಯರ್ಲಿ ಸೀಕೆಂಟ್ ಎಕ್ಸ್. ENT ಸ್ಪೆಲ್ಲಿಂಗ್ ಇಸ್ ಅಬ್ಸೆಂಟ್ ಈವನ್ ದೋ ಇಟ್ ಇಸ್ ಸೀಕೆಂಟ್ ಎಕ್ಸ್. SCS ಇದ್ರೂ ಕೂಡ ಸೀಕೆಂಟ್ ಎಕ್ಸ್ ಅಂತಲೇ ಓದ್ತೀವಿ. ಕಾಟ್ ಎಕ್ಸ್ ಮುಗಿದೋಯ್ತು. ಎಸ್, ದೀಸ್ 3 ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಆರ್ ರೆಸ್ಪೆಕ್ಟಿವ್ಲಿ ರೆಸಿಪ್ರೋಕಲ್ ಆಫ್ ದಿಸ್ 3. ರೆಸ್ಪೆಕ್ಟಿವ್ಲಿ ಅನ್ನೋ ವರ್ಡ್ ಇಂಗ್ಲೀಷ್ ಮೀಡಿಯಂ ಅವ್ರಿಗೆ ತುಂಬ ಚೆನ್ನಾಗಿ ಮೀನಿಂಗ್ ಬರುತ್ತೆ. ಕನ್ನಡ ಮೀಡಿಯಮ್ಗೆ ಆ ರೆಸ್ಪೆಕ್ಟ್ ಅನ್ನೋದು ಗೊತ್ತಾಗಲ್ಲ. ಹೇಳ್ತೀನಿ, ರೆಸ್ಪೆಕ್ಟ್ ಅಂದರೆ ಮರ್ಯಾದೆ ಕೊಡೋದಲ್ಲ, ರೆಸ್ಪೆಕ್ಟಿವ್. ಎಸ್, ದೀಸ್ 3 ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಆರ್ ರೆಸ್ಪೆಕ್ಟಿವ್ ರೆಸಿಪ್ರೋಕಲ್ ಆಫ್ ದೀಸ್ 3 ಇನ್ ಆರ್ಡರ್ ಅಂತ ಹೇಳೋದು. ಅಂದರೆ ಇದಕ್ಕಿದಕ್ಕೆ ರೆಸಿಪ್ರೋಕಲ್, ಇದಕ್ಕೆ ರೆಸ್ಪೆಕ್ಟಿವ್ ಅಂತ. ಸೀಕೆಂಟ್ಗೆ ಕಾಸ್ ರೆಸ್ಪೆಕ್ಟಿವ್ ಅಂತ, ಕಾಟ್ಗೆ ಟ್ಯಾನ್ ರೆಸ್ಪೆಕ್ಟಿವ್ ಅಂತ. ದಟ್ ಈಸ್ ಕೋಇನ್ಸಿಡೆನ್ಸ್. ರೆಸ್ಪೆಕ್ಟಿವ್ ಅಂದರೆ ಒಂದು ಸಂದರ್ಭದಲ್ಲಿ ಕೋಇನ್ಸಿಡೆನ್ಸ್ ಅಂತ ಬರುತ್ತೆ. ಸೊ ರೆಸಿಪ್ರೋಕಲ್ ಅಂತ ಅನ್ನೋದ್ರಿಂದ ನಿಮ್ಗೇನು ಸರ್ ಅರ್ಥ ಆಯಿತು? ಆಪೋಸಿಟ್ ಅಂತ ಕಳಿಬಾರ್ದು, ನೆಗೆಟಿವ್ ಅಂತ ಕಳಿಬಾರ್ದು, ರಿವರ್ಸ್ ಅಂತ ಕಳಿಬಾರ್ದು. ಇಟ್ ಈಸ್ ದ ಪ್ರಾಪರ್ ವರ್ಡ್ ರೆಸಿಪ್ರೋಕಲ್. ದಟ್ ಈಸ್ ದ ಕರೆಕ್ಟ್. ಅಂತಂದ್ರೆ ಏನು ಮಾಡಕ್ಕೆ ಹೊಡ್ತಿದ್ದಾರೆ ಸರ್? ದಿಸ್ ಈಸ್ 4th one. ಆಲ್ರೆಡಿ 3 ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಆರ್ ಕಂಪ್ಲೀಟೆಡ್. ರಿಮೈನಿಂಗ್ 3 ಆರ್ ರೆಸ್ಪೆಕ್ಟಿವ್ ರೆಸಿಪ್ರೋಕಲ್ ಆಫ್ ಕಂಪ್ಲೀಟೆಡ್ 3. ರೆಸ್ಪೆಕ್ಟಿವ್ ಅದು ಇದಕ್ಕಿದೆ, ಸೀಕೆಂಟ್ಗಿದೆ, ಕಾಟ್ಗಿದೆ, ಆ ಥರ ಯಾವುದಕ್ಕಂದ್ರೆ ಯಾವ್ದು ತಗೋಬಾರ್ದು. ಎಸ್, 4th one is the reciprocal relation of first trigonometric ratio. ಅಂದರೆ cosecant x is the reciprocal of sin x. ಅಂದರೆ ರೆಸಿಪ್ರೋಕಲ್ ಅಂದಾಗ ನ್ಯೂಮರೇಟರ್ ಡಿನಾಮಿನೇಟರ್ಗೆ ಹೋಗುತ್ತೆ, 1/something ಲೆಕ್ಕ. ಆಗ ಡೆಫಿನೇಷನ್ ನಮಗೆ ಹೈಪೋಟೆನಸ್ ಡಿವೈಡೆಡ್ ಬೈ ಆಪೋಸಿಟ್ ಬರುತ್ತೆ. ಹೌದಾ? ನೆಕ್ಸ್ಟ್ ಸೀಕೆಂಟ್ ಎಕ್ಸ್ ಇಸ್ ರೆಸಿಪ್ರೋಕಲ್ ಟು ಕಾಸ್ ಎಕ್ಸ್ ಆಗುತ್ತೆ. ಅದನ್ನಷ್ಟೇ ಹೈಪೋಟೆನಸ್ ಡಿವೈಡೆಡ್ ಬೈ ಅಡ್ಜಸೆಂಟ್ ಸೈಡ್ ಬರುತ್ತೆ. ಮತ್ತು ಕಾಟ್ ಎಕ್ಸ್ ಇಸ್ ರೆಸಿಪ್ರೋಕಲ್ ಟು ಟ್ಯಾನ್ ಅಂತ ಬರುತ್ತೆ. ಅದಕ್ಕೋಸ್ಕರ ಅಡ್ಜಸೆಂಟ್ ಡಿವೈಡೆಡ್ ಬೈ ಆಪೋಸಿಟ್ ಅಂತ ಬರಿತೀವಿ. ದೀಸ್ ಆರ್ ದಿ 6 ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಇನ್ ಟರ್ಮ್ಸ್ ಆಫ್ sides of right angle triangle with where x is acute angle. Acute lies between 0 and 90. These are the definitions of 6 trigonometric ratios in terms of right angle triangle. ವರ್ಕ್ಬುಕ್ ಇರ್ತಕ್ಕಂಥವ್ರು ಇಲ್ಲಿ ಅಪೋಸಿಟ್ ಅನ್ನೋದು ಮಿಸ್ ಆಗಿದೆ, ದಯವಿಟ್ಟು ಬರ್ಕೋಬೇಕು. ಹೈಪೋಟೆನಸ್ ಎಲ್ಲಪ್ಪ ಇರುತ್ತೆ, ಇಟ್ ಈಸ್ ಎಕ್ಸಾಕ್ಟ್ಲಿ ಆಪೋಸಿಟ್ 90 ಡಿಗ್ರಿ. ಆಪೋಸಿಟ್ ಸೈಡ್ ಎಲ್ಲಪ್ಪ ಇರುತ್ತೆ, ಇಟ್ ಈಸ್ ಎಕ್ಸಾಕ್ಟ್ಲಿ ಆಪೋಸಿಟ್ ಟು ಗಿವನ್ ಆ್ಯಂಗಲ್. ಸರ್ ನಾನು ಆ್ಯಂಗಲ್ ಇಲ್ಲಿ ಬರೀತೀನಿ ಸರ್, ಅವಾಗ ಇದು ಆಪೋಸಿಟ್ ಆಗುತ್ತೆ, ಅವಾಗ ಇದು ಅಡ್ಜಸೆಂಟ್ ಆಗುತ್ತೆ, ನೋ ಪ್ರಾಬ್ಲಮ್, ಬರ್ಕೋಬೋದು. ಆ ಥರ ಸಿಚುಯೇಷನ್ಸ್ ಕೂಡ ಬರುತ್ತೆ. ಸೊ ದೀಸ್ ಆರ್ ದಿ 6 ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್, ಡೆಫಿನೇಷನ್ಸ್ ಆಫ್ 6 ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಇನ್ ಟರ್ಮ್ಸ್ ಆಫ್ ರೈಟ್ ಆ್ಯಂಗಲ್ ಟ್ರಯಾಂಗಲ್. ಇವೆರಡನ್ನ ನೆನ್ಪಿಟ್ಕೊಂಡ್ರೆ ಸಾಕು. ನೀನು ಟ್ಯಾನ್ ಎಕ್ಸು ಇವೆರಡನ್ನ ಡಿವೈಡ್ ಮಾಡಿದ್ರೆ ಬರುತ್ತೆ. ರಿಮೈನಿಂಗ್ 3
ಫಸ್ಟಿಂದ ರೆಸಿಪ್ರೋಕಲ್ ತೊಗೊಂಡ್ರೆ ಇಫ್ ರಿಮೈನಿಂಗ್ 3 ಬರುತ್ತೆ. ಅದಕ್ಕೆ ಆರ್ಡ್ರಲ್ಲಿ ಕಳೆಯೋದು ಮೇಂಟೈನ್ ಮಾಡಿದ್ರೆ ಇಷ್ಟೆಲ್ಲ ಬೆನಿಫಿಟ್ಸ್ ಇರ್ತವೆ. ಆಲ್ರೆಡಿ ಯು ನೋ ದಿಸ್ ಇಸ್ ದ ರೂಲ್. ಡೆಫಿನೇಷನ್ಸ್ ನಿಮ್ಗೆ ಗೊತ್ತಿದೆ 10th ಸ್ಟ್ಯಾಂಡರ್ಡಲ್ಲಿ. ಈ ಐಡೆಂಟಿಸು ನೆನ್ಪಿಟ್ಕೊಳ್ಳೋವೇ ಹೇಳ್ಕೊಡ್ತಾ ಇದ್ದೇನೆ, ಎಲ್ಲರೂ ನೋಡಬೇಕು. ಇದು sin square x plus cos square x is equals to 1 always. If it is a minus, then we can't write 1. If it is a cube, then we can't write 1. If it is a 4, then we can't write 1. If square is not there, sin plus cos, then also we can't write 1. Exactly. Sin square plus cos square ಇರಬೇಕು, ಮಧ್ಯದಲ್ಲಿ ಪ್ಲಸ್ ಇರಬೇಕು. ಇಷ್ಟು ಕಂಡೀಷನ್ಸ್ ಇದ್ರೆ 1 ಅಂತ ಕರಿತೀವಿ. ಗೊತ್ತಾಗ್ತಿದ್ಯಾ? sin ಕ್ಯೂಬ್ ಎಕ್ಸ್ ಪ್ಲಸ್ ಕಾಸ್ ಕ್ಯೂಬ್ ಎಕ್ಸ್ ಇದ್ರೆ 1 ಬರೆಯೋಕ್ಕಾಗಲ್ಲ. sin ಪವರ್ 4x ಪ್ಲಸ್ ಕಾಸ್ ಪವರ್ 4x ಇಸ್ ಈಕ್ವಲ್ ಟು 1 ಬರೆಯೋಕ್ಕಾಗಲ್ಲ. sin ಪ್ಲಸ್ ಕಾಸ್ ಇದ್ರು 1 ಬರೆಯೋಕ್ಕಾಗಲ್ಲ. ಇಲ್ಲಿ ಸ್ಕ್ವೇರ್ ಇತ್ತು, ಇಲ್ಲಿ ಮೈನಸ್ ಇದ್ರು ಕೂಡ 1 ಬರೆಯೋಕ್ಕಾಗಲ್ಲ. ಮತ್ತೆ ಇದರಿಂದ ನಾನು ಈ ವಿಚಾರ ವರ್ಕ್ ಬುಕ್ಕಲ್ಲಿ ಕೊಟ್ಟಿಲ್ಲ, ನೀವು ಯಾರೋ ಮಾರ್ಕ್ ಹಾಕ್ಕೊಂಡು ಪಕ್ಕದಲ್ಲಿ ಬರ್ಕೋಬೇಕು. ಇದರಿಂದ ಮತ್ತೆ ನಾವು ನೋಡಿ 1 ಮೈನಸ್ ಕಾಸ್ ಸ್ಕ್ವೇರ್ ಎಕ್ಸ್ ಏನಾಗುತ್ತಪ್ಪ ಅಂದರೆ ಈಸಿಯಾಗಿ ಸೈನ್ ಸ್ಕ್ವೇರ್ ಎಕ್ಸ್ ಅಂತ ಹೇಳ್ಬೋದು. ಏನು ಮಾಡಿದ್ರಿ ಸರ್ ನೀವು? ಈ ಕಾಸನ್ನು ಈ ಕಡೆ ತಂದೆ ಏನಾಯಿತು? ಮೈನಸ್ ಆಯಿತು. ಈ ಕಡೆ ಏನು ಉಳಿದಿದೆ? ಸೈನ್ ಸ್ಕ್ವೇರ್ ಉಳಿದಿದೆ. ಅಲ್ಲಿಗೆ ಇನ್ಮೇಲೆ ಎಲ್ಲಾದರೂ 1 ಮೈನಸ್ ಕಾಸ್ ಸ್ಕ್ವೇರ್ ಎಕ್ಸ್ ಏನಪ್ಪ ಆಗುತ್ತೆ ಅಂದರೆ ಸೈನ್ ಸ್ಕ್ವೇರ್ ಎಕ್ಸ್ ಅಂತ ಹೇಳ್ಬೇಕು. ಸಿಮಿಲರ್ಲಿ 1 ಮೈನಸ್ ಸೈನ್ ಸ್ಕ್ವೇರ್ ಎಕ್ಸ್ ಏನಪ್ಪ ಆಗುತ್ತೆ ಅಂದರೆ ಅಗೈನ್ ಯು ಹ್ಯಾವ್ ಟು ಟೆಲ್ ಕಾಸ್ ಸ್ಕ್ವೇರ್ ಎಕ್ಸ್. ಅದೇಂಗೆ ಸರ್ ಬಂತು? ಕಾಸ್ ಸ್ಕ್ವೇರ್ ಎಕ್ಸ್ ಇಲ್ಲೇ ಇಟ್ಕೋ, ಸೈನ್ಸ್ ಸ್ಕ್ವೇರ್ ಆ ಕಡೆ ಕಳಿಸು, ಮೈನಸ್ ಆಗುತ್ತೆ. 1 ಮೈನಸ್ ಸೈನ್ ಸ್ಕ್ವೇರ್ ಎಕ್ಸ್ ಕಾಸ್ ಸ್ಕ್ವೇರ್. ದೀಸ್ ಟೂ ಫಾರ್ಮುಲಾಸ್ are from this identity. If you write plus symbol here, you have no formula. You can't write 1 plus cos square x is sin square x. If you interchange these two terms, then also you don't have formula. ಅಂದರೆ cos square x minus 1 ಅಂತ ಕೂಡ ನೀನು sin square x ಹೇಳಕ್ಕೆ ಬರಲ್ಲ. ಅವಾಗ ಮೈನಸ್ sin square x ಅಂತ ಹೇಳಕ್ಕೆ ಬರ್ಬೋದು ಅಷ್ಟೇ. ಪ್ಲೀಸ್ ಅಲ್ಲಿಗೆ ನಿನ್ನನ್ನು ಕನ್ಫ್ಯೂಸ್ ಮಾಡಿಸಿ 1 ಪ್ಲಸ್ ಕಾಸ್ ಸ್ಕ್ವೇರ್ ಎಕ್ಸ್ ಏನಾಗುತ್ತಂದ್ರೂ ಕೂಡ sin square x ಅಂತ ಹೇಳಬಾರ್ದು. ಕಾಸ್ ಸ್ಕ್ವೇರ್ ಎಕ್ಸ್ ಮೈನಸ್ 1 ಏನಾಗುತ್ತಂದ್ರೂ ಕೂಡ ಸೈನ್ ಸ್ಕ್ವೇರ್ ಎಕ್ಸ್ ಹೇಳಬಾರ್ದು. ಕಾಸ್ ಸ್ಕ್ವೇರ್ ಎಕ್ಸ್ ಮೈನಸ್ 1 ಕೇಳಿದರೆ ಅಂದರೆ ಸರಲ್ಲಿ ಇಂಟರ್ಚೇಂಜ್ ಮಾಡೋಕ್ಕಿದ್ರೆ ಮೈನಸ್ ಏನಾದರೂ ಕಾಮನ್ ತೊಗೊಂಡಿರ್ಬೋದು ಅಂತ ಕೇಳಿ ಬೇಕಾದರೆ ಮೈನಸ್ ಸೈನ್ ಸ್ಕ್ವೇರ್ ಎಕ್ಸ್ ಹೇಳ್ಬೋದೇ ಹೊರತು ನೀನು ಸೈನ್ ಸ್ಕ್ವೇರ್ ಎಕ್ಸ್ ಅಂತ ಹೇಳಿದ್ರೆ ಪ್ರಯೋಜನ ಇಲ್ಲ. ಅಷ್ಟೇ. ಇಫ್ ಐ ಸಪೋಸ್ ಟು ಆಸ್ಕ್ ಯು ವಾಟ್ ಅಬೌಟ್ 1 ಪ್ಲಸ್ ಸೈನ್ ಸ್ಕ್ವೇರ್ ಎಕ್ಸ್ ಇನ್ ದಿಸ್ ಚಾಪ್ಟರ್ ಅಂದಾಗ ದರ್ ಇಸ್ ನೋ ಫಾರ್ಮುಲಾ ಫಾರ್ 1 ಪ್ಲಸ್ ಸೈನ್ ಸ್ಕ್ವೇರ್ ಎಕ್ಸ್. ಇದೇನೋ ಬೇರೆವು, ಆದರೆ ಕಾಸ್ ಸ್ಕ್ವೇರ್ ಎಕ್ಸ್ ಅಂತೂ ಆಗಲ್ಲ, ಬಿಕಾಸ್ ಇಟ್ ಈಸ್ ಎ ಪ್ಲಸ್. Even though if you are interchanged, that is sin square x minus 1, then also cos square x is wrong answer. We can say minus cos square x. ಯಾಕೆಂದರೆ ಇಲ್ಲಿ ಮೈನಸ್ ಕಾಮನ್ ತಗೊಂಡಾಗ ವಿ ಗೆಟ್ ಸೈನ್ ಸ್ಕ್ವೇರ್ ಮೈನಸ್ 1 ಬರುತ್ತೆ. ಆ ಮೈನಸ್ ಈ ಕಡೆ ಕಳಿಸಿ ಮೈನಸ್ ಕಾಸ್ ಸ್ಕ್ವೇರ್ ಎಕ್ಸ್ ಬೇಕಾದರೆ ನಾವು ಹೇಳ್ಬೋದು. ಅಲ್ಲಿಗೆ ಇಲ್ಲಿ ಇಂಟರ್ಚೇಂಜ್ ಮಾಡಿ ಕ್ವಶನ್ ಕೇಳಿದ್ರು ನೀನು ಡೈರೆಕ್ಟ್ ಆನ್ಸರ್ ಹೇಳಕ್ಕೆ ಹೋಗಬಾರ್ದು. ಇಲ್ಲಿ ಪ್ಲಸ್ ಆಗಿ ಕ್ವಶನ್ ಕೇಳಿದ್ರು ನೀನು ಡೈರೆಕ್ಟ್ ಆನ್ಸರ್ ಹೇಳಕ್ಕೆ ಹೋಗಬಾರ್ದು. ಇಫ್ ಯುವರ್ ಕ್ವಶನ್ ಡೈರೆಕ್ಟ್ಲಿ ಆಸ್ ಇಟ್ ಈಸ್ ಯುವರ್ ಆನ್ಸರ್ ದಿಸ್ ಈಸ್. ಸೊ ವರ್ಕ್ ಬುಕ್ಕಲ್ಲಿ ಕೂಡ ನಾನು ಆರೋ ಮಾರ್ಕ್ ಹಾಕಿ ಥರ ಟೈಪ್ ಮಾಡಿಲ್ಲ. ದಯವಿಟ್ಟು ಯಾರು ವರ್ಕ್ ಬುಕ್ ಮುಂದೆ ಇಟ್ಕೊಂಡಿದ್ರು ಅವ್ರು ಈ ಕಂಡೀಷನ್ ಪಕ್ಕದಲ್ಲಿ ಸ್ಪೇಸ್ ದಂಡಾಗಿದೆ, ಆರೋ ಮಾರ್ಕ್ ತೋರಿಸ್ಕೊಂಡು ಈ ಕಂಡೀಷನ್ಸ್ ಬರ್ಕೊಳ್ಳಿ. ಅಲ್ಲಿಗೆ ಇಫ್ ಇಟ್ ಇಸ್ ಕ್ಯೂಬ್ ದೆನ್ ಆಲ್ಸೋ ಇದೆಲ್ಲ 10th ಕಲಿತಿರೋದೆ. ನೀವು ಏನೆಲ್ಲ ತಪ್ಪುಗಳು ಮಾಡ್ತೀರೋ ಅದನ್ನು ಹೇಳಕ್ಕೆ ಹೊರಟಿದ್ದೀನಿ. ಟುಡೇಸ್ ಕ್ಲಾಸಸ್ ಆಲ್ರೆಡಿ ಹ್ಯಾವ್ ಲರ್ನ್ಡ್. ಟ್ರಿಗ್ನೋಮೆಟ್ರಿಕ್ ಬೇಸಿಕ್ಸ್ 10th ಆಲ್ರೆಡಿ ಬಂದಿದೆ. ಇನ್ನು ಮುಂದೆ ನಮ್ಮ ಮ್ಯಾಥ್ಸ್ PUC ಕಂಟಿನ್ಯೂ ಆಗಬೇಕಾದ್ರೆ 10th ಕಲ್ತ್ಕೊಂಡು ಮುಂದೆ ಏನೆಲ್ಲ ಮಿಸ್ಟೇಕ್ ಮಾಡ್ತೀವಿ ಆ ಮಿಸ್ಟೇಕ್ಸ್ ಇಲ್ಲಿ ಬ್ರೇಕಪ್ ಮಾಡ್ತಾ ಇದ್ದೀನಿ. ದಟ್ ಈಸ್ ಟುಡೇಸ್ ಕ್ಲಾಸ್. ಓಕೆ. ಇಫ್ ಇಟ್ ಈಸ್ ಕ್ಯೂಬ್ ದೆನ್ ಇಸ್ ನಾಟ್ ಈಕ್ವಲ್ ಟು 1. ಇಫ್ ಇಟ್ ಈಸ್ 4 ದೆನ್ ಇಟ್ ಈಸ್ ನಾಟ್ ಈಕ್ವಲ್ ಟು 1. ಈವನ್ ದೋ ನಂಬರ್ಸ್ ಆರ್ ಸ್ಕ್ವೇರ್, ಇಫ್ ಇಟ್ ಈಸ್ ಮೈನಸ್ ದೆನ್ ಆಲ್ಸೋ ನಾಟ್ ಈಕ್ವಲ್ ಟು 1. ಇದು 1 ಬರಬೇಕಾದ್ರೆ ಇಷ್ಟು ಕಂಡೀಷನ್ಸ್ ಫಾಲೋ ಮಾಡಬೇಕು ನೋಡಿ. ಎಸ್. ಆಮೇಲೆ ಸೆಕೆಂಡ್ ಒನ್ಗೆ ಬಂದಾಗ ಪ್ಲೀಸ್ ಇಲ್ಲಿ ನೋಡಿ, secant square x minus tan square x is equals to 1. I willing to say some little critical point to you. ಏನು ಸರ್ ಅದಂದಾಗ secant square x tan square x ಗಿಂತ 1 ಯೂನಿಟ್ ಸರ್, ದಟ್ ಯೂನಿಟ್ ಮೇ ಬಿ ನಂಬರ್ ಆರ್ ಎನಿಥಿಂಗ್. 1 ಯೂನಿಟ್ ಅಂತ ಕಲ್ತ್ಕೊಳ್ಳಿ ಸರ್, 1 ನಂಬರ್ ಅಂತಾನೆ ಕಲ್ತ್ಕೊಳ್ಳಿ ಹೋಗ್ಲಿ, ಪ್ಲಸ್ 1 ನಂಬರ್. ಸೀಕೆಂಟ್ ಸ್ಕ್ವೇರು ಟ್ಯಾನ್ಗಿಂತ 1 ಯೂನಿಟ್ ಜಾಸ್ತಿ. ಒಂದು ಯೂನಿಟ್ ಅಂದರೆ ಕೆಜಿನೋ, 1 ಲೀಟ್ರೋ, 1 ನಂಬರ್ ಏನಾದರೂ ಇಕ್ಕು. ಸೀಕೆಂಟ್ ಸ್ಕ್ವೇರ್ ಎಕ್ಸ್ ಅನ್ನೋದು ಟ್ಯಾನ್ ಎಕ್ಸ್ಗಿಂತ ಗ್ರೇಟರ್ ಆಲ್ವೇಸ್ ಬೈ ಹೌ ಮೆನಿ ಯೂನಿಟ್ಸ್? 1 ಯೂನಿಟ್ಸ್. ಅದಕ್ಕೋಸ್ಕರ ದೇರ್ ಡಿಫರೆನ್ಸ್ ಈಸ್ 1 ಅಂತ ಬರೆದಿದ್ದೇನೆ. ಪ್ಲೀಸ್ ಲಿಸನ್ ಕೇರ್ಫುಲಿ. ಇಫ್ ಯು ಇಂಟರ್ಚೇಂಜ್ ದೀಸ್ ಟು ಟರ್ಮ್ಸ್, ದಟ್ ಈಸ್ tan square x minus secant square x, then 1 is not answer. We can say minus 1.
ಬಲವಂತ ಮಾಡಿ ಟ್ಯಾನ್ ಸ್ಕ್ವೇರ್ ಎಕ್ಸ್ ಮೈನಸ್ ಸೆಕೆಂಡ್ ಸ್ಕ್ವೇರ್ ಎಕ್ಸ್ ಏನಪ್ಪ ಆಗುತ್ತಂದರೆ 1 ಅಂತ ಹೇಳಿದ್ರೆ ನಾನು ಮಾತ್ರ 100% ರಾಂಗ್. ಯು ಕ್ಯಾನ್ ಸೆ -1. ಫಸ್ಟ್ ಆಫ್ ಆಲ್ ನಾನು ಆ ಥರ ಬಿಟ್ಟು ಕೇಳಿದಾಗ 1 ಅನ್ಬಾರ್ದು. ಆ್ಯಂಡ್ ಸ್ಪೀಡ್ ಕಟ್ ನಂಬರ್ 1, ಇಫ್ ಇಟ್ ಈಸ್ ಎ ಪ್ಲಸ್ ದೆನ್ ದೆರ್ ಇಸ್ ನೋ ಫಾರ್ಮುಲಾ, ದೆರ್ ಇಸ್ ನೋ ಸೆಕೆಂಡ್ ಸ್ಕ್ವೇರ್ ಪ್ಲಸ್ ಟ್ಯಾನ್ ಸ್ಕ್ವೇರ್ ಫಾರ್ಮುಲಾ. ಅವಾಗ 1 ಅಂತ ಹೇಳಬಾರ್ದು. ಆಗ ಅದನ್ನೇನೋ ಬರ್ಕೊಳಕ್ಕೆ ಹೋಗ್ತೀವಿ. ಅರ್ಥ ಆಯ್ತಾ? ಇಲ್ಲೂ ಕೂಡ ಅಷ್ಟೇ ನಾವು ಸರಿಯಾಗಿ ಕ್ಯಾಚ್ ಮಾಡಿ ಈ ಸೈಡ್ ವರ್ಕ್ ಮಾಡಬೇಕಿತ್ತು. ನಾನು ವರ್ಕ್ ಬುಕ್ಕಲ್ಲಿ ಯಾಕೋ ಮರ್ತಿದ್ದೀನಿ. ಏನು ಮಾಡೋಕ್ಕೆ ಹೊರಟಿದ್ರೆ ಸರ್ ನೀವು? ಇಫ್ ಯು ಸಪೋಸ್ ಟು ಸಪ್ರೇಟ್ ಸೆಕೆಂಡ್ ಸ್ಕ್ವೇರ್ ಎಕ್ಸ್ ಇನ್ ದಿಸ್ ಫಾರ್ಮುಲಾ ವಿ ಕ್ಯಾನ್ ಈಸಿಲಿ. ಹೆಂಗೆ ಸರ್? 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎಕ್ಸ್ ಯಾಕೋ ಹೇಳಿ ಸರ್? ಏನಿಲ್ಲ, ಮೈನಸ್ ಟ್ಯಾನ್ ಸ್ಕ್ವೇರ್ ಎಕ್ಸ್ ಈ ಕಡೆ ಕಳಿಸ್ಬಿಟ್ಟಿದ್ದೀನಿ. ದಿಸ್ ಇಸ್ ಎ ನ್ಯೂ ಫಾರ್ಮುಲಾ ಫ್ರಮ್ ದಿಸ್ ಕಂಡೀಷನಲ್ ಐಡೆಂಟಿಟಿ. ಸಾರಿ, ಕಂಡೀಷನಲ್ ಐಡೆಂಟಿ ಅಲ್ಲ, ಟ್ರಿಗ್ನೋಮೆಟ್ರಿಕಲ್ ಐಡೆಂಟಿಟಿ. ಹಾಗೇನೆ ಇದರಲ್ಲಿ ಇನ್ನೂ ಒಂದು ಇದೆ. ಏನು ಸರ್? ಸೀಕೆಂಡ್ ಸ್ಕ್ವೇರ್ ಎಕ್ಸ್ -1 ಇಸ್ ಈಕ್ವಲ್ ಟು ಟ್ಯಾನ್ ಸ್ಕ್ವೇರ್ ಎಕ್ಸ್ ಅಂತಲೂ ಕೂಡ ಹೇಳ್ಬೋದು. ದಿಸ್ ಇಸ್ ಎಕ್ಸಾಕ್ಟ್ಲಿ -1. ನೀವು ಏನೆಲ್ಲ 10th ಕಲ್ತ್ಕೊಂಡು ಬಂದಿದ್ರು ಅದನ್ನು ಸ್ಪೀಡಾಗಿ ಅಪ್ಲೈ ಮಾಡೋಕ್ಕೆ ಹೋಗಿ ಇಲ್ಲಿ ಪಲ್ಟಿ ಹೊಡಿತೀರ. ಸೊ ಅವನ್ನೆಲ್ಲ ನಾನು ಅವಾಯ್ಡ್ ಮಾಡಿಸ್ತೀನಿ. ದಯವಿಟ್ಟು ಇಲ್ಲಿ ನೋಡಿ. ಇನ್ಸ್ಟೆಡ್ ಆಫ್ ಸ್ಕ್ವೇರ್, ಇಫ್ ಇಟ್ ಈಸ್ ಎ ಕ್ಯೂಬ್ ದೆನ್ ದೇರ್ ಆನ್ಸರ್ ಇಸ್ ನಾಟ್ 1. ಇನ್ಸ್ಟೆಡ್ ಆಫ್ ಕ್ಯೂಬ್ ದೆರ್ ಇಸ್ ಎ 4, ಆನ್ಸರ್ ಇಸ್ ನಾಟ್ 1. ಅಲ್ಲಿ ಸ್ಕ್ವೇರ್ಸ್ ಇದ್ದು ಸೆಂಟ್ರಲ್ ಪ್ಲಸ್ ಬರೆದ್ರೂ ಕೂಡ 1 ಬರೋದಿಲ್ಲ. ಇಲ್ಲಿ ಪ್ಲಸ್ ಇದ್ರೇನೆ 1 ಆಗುತ್ತೆ, ಇಲ್ಲಿ ಮೈನಸ್ ಇದ್ರೇನೆ 1 ಆಗುತ್ತೆ. ಮತ್ತೆ ಟ್ಯಾನ್ ಸ್ಕ್ವೇರು ಸೀಕೆಂಡ್ ಸ್ಕ್ವೇರ್ ಇಂಟರ್ಚೇಂಜ್ ಮಾಡೋಂಗಿಲ್ಲ. ಇಲ್ಲಿ ಬೇಕಾದ್ರೆ ಇಂಟರ್ಚೇಂಜ್ ಮಾಡ್ಕೋಬಹುದು. ಹಿಯರ್ ವಿ ಕ್ಯಾನ್ ರೈಟ್ ಕಾಸ್ ಸ್ಕ್ವೇರ್ ಎಕ್ಸ್ ಫಸ್ಟ್, ದೆನ್ ಸೈನ್ ಸ್ಕ್ವೇರ್ ಎಕ್ಸ್, ಬಿಕಾಸ್ ಪ್ಲಸ್ ಇಸ್ ದೇರ್, ದೆನ್ ಆಲ್ಸೋ ಆನ್ಸರ್ ಇಸ್ 1. ಬಟ್ ಇನ್ ದಿಸ್ ಕೇಸ್ ವಿ ಕಾಂಟ್ ಇಂಟರ್ಚೇಂಜ್. If suppose they are interchanging this formula, take minus common, bring it to minus for 1, so it is -1. Tan square x minus secant square x ಯಾರಾದರೂ ಕೇಳಿದಾಗ ನಿಮ್ಮನ್ನು 1 ಹೇಳಬಾರ್ದು, -1 ಹೇಳಿದ್ರೆ ಸರಿ ಹೋಗುತ್ತೆ. ಸೊ ಇದರಿಂದ ಇಷ್ಟು ರಿಸಲ್ಟ್ಸ್ ಬಂತು. ಬೇಕಾದರೆ ಪಕ್ಕದಲ್ಲಿ ಬರ್ಕೊಳ್ಳಬೇಕು. ನಾನು ಹಾಕಿಲ್ಲ ಪ್ರಿಂಟಲ್ಲಿ. ಗೊತ್ತಾಗ್ತಿದೆಯಾ? ಆರ್ ಯು ಅಂಡರ್ ವ್ಯೂ ಆಫ್ ಬೋರ್ಡ್ ಕಾಣಿಸ್ತಿದೆ ಅಂತ ಕಾಣುತ್ತೆ? ಎಸ್. ಇನ್ನೂ ಒಂದು ರಿಸಲ್ಟ್ ಬರ್ದಾಗ್ತೀನಿ. 3rd ಒನ್ ಐ ಥಿಂಕ್. ಇನ್ನೂ ಒಂದಿದೆ. cosecant square x minus cot square x is equals to 1. ಇವು ಪ್ರೂವ್ ಮಾಡೋಣ ಅಂದರೆ ಮಾಡೋಣ. ಪ್ರೂಫ್ ಏನು ಕೇಳೋದಿಲ್ಲ. ಇವೆಲ್ಲ ಬೇಸಿಕ್ಸ್ 10th ಮುಗಿದಿದೆ ಅಂತ ಕಾಣುತ್ತೆ. ಇಲ್ಲಿಂದ ಕೂಡ ಅಷ್ಟೇ ನಮಗೆ ನೋಡಿ. ಇಲ್ಲಿ ಈ ರಿಸಲ್ಟಿಂದ ಇಲ್ಲೆರಡು ಹೊಸ ಫಾರ್ಮುಲಾ ಸುಟ್ಕೊಳ್ತಾವೆ. 2 ಮಾರ್ಕ್ ಮಾಡಿದೆ ನಾನು. ಹೌದಾ? ಈಗ ಇಲ್ಲಿ ಮತ್ತೆ 2 ಹೊಸ ಫಾರ್ಮುಲಾಸ್ ತೆಗಿತೀನಿ. ಏನು ಸರ್ ಅದು? ಇಷ್ಟೊತ್ತಿಗೆ ನಿಮ್ಗೆ ಗೊತ್ತಿರ್ಬಿಟ್ಟಿರ್ತದೆ. ಅಂದರೆ ಕೊಸೆಕೆಂಟ್ ಸ್ಕ್ವೇರ್ ಎಕ್ಸ್ ಅನ್ನು 1 ಪ್ಲಸ್ ಕಾಟ್ ಸ್ಕ್ವೇರ್ ಎಕ್ಸ್ ಬರೀಬೋದು ಅಂತ ಒಂದು. ಹಾಗೆಯೇ ಕೊಸೆಕೆಂಟ್ ಸ್ಕ್ವೇರ್ ಎಕ್ಸ್ ಇಲ್ಲೇ ಇಟ್ಕೊಂಡು ಈ -1 ಈ ಕಡೆ ತಗೊಂಡಾಗ ಇದು ಕಾಟ್ ಸ್ಕ್ವೇರ್ ಎಕ್ಸ್ ಆಗುತ್ತೆ. ಇಷ್ಟು ಲಾಜಿಕ್ಸ್ ಯೂಸ್ ಮಾಡ್ಬೋದು ನೋಡಿ ಈ ಟ್ರಿಗ್ನಾಮೆಟ್ರಿಕಲ್ ಐಡೆಂಟಿಟಿಸಿಂದ. ಅಲ್ಲಿಗೆ ಇಲ್ಲಿಂದ ಇಲ್ಲಿಗೆ 2 ಸಿಕ್ತು, ಇಲ್ಲಿಂದ ಇಲ್ಲಿಗೆ 2 ಸಿಕ್ತು, ಇಲ್ಲಿಂದ ಇಲ್ಲಿಗೆ 2 ಸಿಕ್ತು. ಇಲ್ಲಿ ಕೂಡ ಅಷ್ಟೇ. ದರ್ ಇಸ್ ಅ ಕಂಡೀಷನ್ ಆಲ್ಸೋ. ಇಫ್ ಇಟ್ ಇಸ್ ಅ ಪ್ಲಸ್ ದೆನ್ ದಿಸ್ ಇಸ್ ನಾಟ್ ಎ ಕ್ವಶನ್. ಇದು ಮೈನಸ್ ಇರಬೇಕು. ಇಲ್ಲ ಅಷ್ಟೇ. ಕೊಸೆಕೆಂಟ್ ಸ್ಕ್ವೇರ್ ಎಕ್ಸ್ ಅನ್ನೋದು ಕಾಟ್ ಸ್ಕ್ವೇರ್ ಎಕ್ಸ್ಗಿಂತ 1 ಯೂನಿಟ್ ಗ್ರೇಟರ್. ದಟ್ಸ್ ವಾಟ್ ದ ಡಿಫರೆನ್ಸ್ ಇಸ್ 1. ಗ್ರೇಟರ್ ಯಾವುದು? ಕೊಸೆಕೆಂಟ್ ಸ್ಕ್ವೇರ್ ಎಕ್ಸ್. ಸ್ಮಾಲ್ ಯಾವುದು? ಕಾಟ್ ಸ್ಕ್ವೇರ್ ಎಕ್ಸ್. ಹೌ ಮೆನಿ ಯೂನಿಟ್ಸ್? 1 ಯೂನಿಟ್. ಹೆನ್ಸ್ ದ ಡಿಫರೆನ್ಸ್ 1. ಇಲ್ಲ ಅಷ್ಟೇ. ಸೀಕೆಂಟ್ ಸ್ಕ್ವೇರ್ ಎಕ್ಸ್ ಟ್ಯಾನ್ ಸ್ಕ್ವೇರ್ ಎಕ್ಸ್ಗಿಂತ ಎಷ್ಟು ಯೂನಿಟ್ಸ್ ಗ್ರೇಟರ್? 1 ಯೂನಿಟ್ ಗ್ರೇಟರ್. ದಟ್ಸ್ ವಾಟ್ ದ ಡಿಫರೆನ್ಸ್ ಇಸ್ 1. ವಿಚ್ ಇಸ್ ಗ್ರೇಟರ್? ಸೀಕೆಂಟ್ ಸ್ಕ್ವೇರ್ ಎಕ್ಸ್ ದ್ಯಾನ್ ಟ್ಯಾನ್ ಸ್ಕ್ವೇರ್ ಎಕ್ಸ್ ಬೈ ಹೌ ಮೆನಿ ಯೂನಿಟ್ಸ್? 1 ಯೂನಿಟ್. ಹೆನ್ಸ್ ದ ಡಿಫರೆನ್ಸ್ ಇಸ್ 1. ಈ ರೀತಿ ನೆನ್ಪಿಟ್ಕೋಬೇಕು. ಫ್ರಮ್ ದೀಸ್ 3 ಟ್ರಿಗ್ನೋಮೆಟ್ರಿಕಲ್ ಐಡೆಂಟಿಟೀಸ್ ವಿ ಹ್ಯಾವ್ ಅನದರ್ 6 ಫಾರ್ಮುಲಾಸ್. 3 + 6 9 ಬೇಸಿಕ್ ಟ್ರಿಗ್ನೋಮೆಟ್ರಿಕ್ ಫಾರ್ಮುಲಾಸ್ ಆರ್ ದೇರ್ ಇನ್ ಫ್ರಂಟ್ ಆಫ್ ಯು. ಈ ಬೋರ್ಡ್ ಮೇಲೆ ನಿಮಗೆ ಡಿಸ್ಪ್ಲೇ 9 ಫಾರ್ಮುಲಾಸ್ ಬರುತ್ತಿದೆ. ಇವು 3 ನೆನ್ಪಿಟ್ಕೊಂಡ್ರೆ ಇವು 6 ಬರುತ್ತೆ. ಅಲ್ಲಿಗೆ 6ಕ್ಕೂ ಸಪ್ರೇಟ್ ಇಂಡಿವಿಜುವಲ್ ಎಫರ್ಟ್ ಹಾಕಂಗಿಲ್ಲ ನೀನು. ಈ 3ಕ್ಕೂ ಎಕ್ಸಾಕ್ಟ್ ಎಫರ್ಟ್ ಹಾಕ್ಬಿಟ್ರೆ ಅದರಿಂದನೇ ಸಪ್ರೇಟ್ ಮಾಡಿದಾಗ ಬಂದಿರತಕ್ಕಂಥವು ಇವು 6. 3 + 6 we have 9 basic trigonometric formulas here. ಓಕೆ, ಇವನ್ನ ಸರಿಯಾಗಿ ಕಲ್ತ್ಕೋಬೇಕು. ವರ್ಕ್ ಬುಕ್ಕಲ್ಲಿ ಕೂಡ ನಾನು ಬರ್ದಿಲ್ಲ. ಇದರಿಂದ 2 ಬಂತು, ಇದರಿಂದ 2 ಬಂತು, ಇದರಿಂದ 2 ಬಂತು. ವರ್ಕ್ ಬುಕ್ಕಲ್ಲಿಯೂ ಕೂಡ ಮಿಸ್ ಮಾಡಿದ್ದೀನಿ. ದಯವಿಟ್ಟು ನಿನ್ನ ಪೆನ್ ತಗೊಂಡು ನೀಟಾಗಿ ಪಕ್ಕದಲ್ಲಿ ಮಾಡ್ಕೋಬೇಕಾಗುತ್ತೆ. ಎಸ್. ಆಮೇಲೆ ಈ 4th 5th ಸ್ವಲ್ಪ ಕಂಡೀಷನಲ್ ಅಗೈನ್ ಕಂಡೀಷನಲ್ ಐಡೆಂಟಿ ಯೂಸ್ ಮಾಡಿದ್ರೆ ಟ್ರಿಗ್ನೋಮೆಟ್ರಿಕಲ್ ಐಡೆಂಟಿ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ಸೈನ್ ಎಕ್ಸ್ ಡಿವೈಡೆಡ್ ಬೈ ಕಾಸ್ ಎಕ್ಸ್, ಸಿನ್ ಎಕ್ಸ್ ಅಂತ ಓದಬಾರ್ದು. ಇದನ್ನು ಸ್ವಲ್ಪ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸು ಸಿನ್ ಎಕ್ಸು ಆ ಥರ ಓದಬಾರ್ದು. ಕೊಸ್ಕೆಂಟನ್ನು ಕೊಸೆಕ್ಕು, ಸಿಕೆಂಟನ್ನು ಸಿಕ್, ಹಿಂಗೆಲ್ಲ ರಾಂಗ್ ಪ್ರೊನೌನ್ಸಿಯೇಷನ್ಸ್ ಆಗ್ತವೆ.
ಹೌದಾ? ಅಲ್ಲಿಗೆ ಇದನ್ನು ಸೈನ್ ಎಕ್ಸ್ ಬೈ ಕಾಸ್ ಎಕ್ಸ್ ಇನ್ನು ಮುಂದೆ ಎಲ್ಲಾದರೂ ಬಂದಾಗ ಡೆಫಿನೆಟಾಗಿ ಅದನ್ನು ಎಕ್ಸ್ ಅಂತ ಬರೀಬೇಕು. ಇಲ್ಲಿ ಕೂಡ ಕಂಡೀಷನ್ಸ್ ಇದೆ. ನೀವು ಫಾರ್ಮುಲಾ ಕಳಿತಿದ್ದೀರಂತ ನಾನು ಮುಂದೆಗೆ ಹೋಗಲ್ಲ, ನೀವು ಮಾಡೋ ತಪ್ಪುಗಳನ್ನ ಅವಾಯ್ಡ್ ಮಾಡಿ ನಾನು ಮುಂದೆಗೆ ಹೋಗ್ತೀನಿ. ಏನು ಹೇಳಿ ಸರ್, ಇಲ್ಲಿ ನೀವು ಕ್ಯಾಚ್ ಮಾಡಬೇಕಾದ್ರೆ ತುಂಬ ಇದೆ. ಸುಮ್ಮನೆ ಸೈನ್ ಬೈ ಕಾಸ್ ಟ್ಯಾನ್ ಅಂತ ಕಳೆದುಬಿಟ್ರೆ ನಾನು ಮೋಸ ಮಾಡ್ತೀನಿ ನಿಮ್ಮನ್ನು. ನೋಡಿ, ಇಲ್ಲಿ ಮತ್ತು ಇಲ್ಲೇ ಆ್ಯಂಗಲ್ ಸೇಮ್ ಇರಬೇಕು, ಆ ಆ್ಯಂಗಲ್ ಅಲ್ಲಿಗೆ ಬರೋದು ಖಂಡಿತವಾಗ್ಲು. ಫಾರ್ ಎಕ್ಸಾಂಪಲ್, ಎಲ್ಲೋ ಒಂದು ಕಡೆ ಸೈನ್ 15 ಡಿವೈಡೆಡ್ ಬೈ ಕಾಸ್ 30 ಅಂತ ಕೇಳ್ತೀನಿ. ಆವಾಗ ನೀನು ಟ್ಯಾನ್ ಅಂತ ಬರೀತೀಯ ಸೈನ್ ಬೈ ಕಾಸು. ಇಲ್ಲಿ 15 ಇದೆ, ಇಲ್ಲಿ 30 ಇದೆ, ಇದನ್ನು ಏನು ಬರ್ಕೋಬೇಕಿಲ್ಲ ನೀನು. ಅದಕ್ಕೋಸ್ಕರ ಇದು ಟ್ಯಾನ್ ಆಗೋದಿಲ್ಲ. ಅದಕ್ಕೆ ನಾನೇನು ಹೇಳ್ತೇನೆ, ಇಲ್ಲಿ ನೀವು ಆನ್ಸರ್ಸ್ ಮಾಡುವಾಗ ಸೈನ್ ಬೈ ಕಾಸ್ ಅಂತ ಕೇಳಿದ್ದಕ್ಕೆ ನೀನು ಆನ್ಸರ್ ಮಾಡಬಾರ್ದು. ಸೈನ್ ಎಕ್ಸ್ ಬೈ ಕಾಸ್ ಎಕ್ಸ್ ಅಂತ ಕೇಳಿದ್ರೆ ಟ್ಯಾನ್ ಎಕ್ಸ್ ಬರೀಬೇಕು. ಹಾಗೆಯೇ ಕಾಸ್ ಎಕ್ಸ್ ಡಿವೈಡೆಡ್ ಬೈ ಸೈನ್ ಎಕ್ಸ್. ಇಫ್ ಯು ಹ್ಯಾವ್ ಎಕ್ಸ್ ದೆನ್ ವಿ ರೈಟ್ ಕಾಟ್ ಎಕ್ಸ್. ಇಫ್ ಯು ಆರ್ ಹ್ಯಾವಿಂಗ್ ಟೀಟಾ ದೆನ್ ವಿ ರೈಟ್ ಕಾಟ್ ಟೀಟಾ. ಇಫ್ ಯು ಆರ್ ಹ್ಯಾವಿಂಗ್ ವೈ ಆ್ಯಂಡ್ ವೈ ದೆನ್ ವಿ ಆರ್ ರೈಟಿಂಗ್ ಕಾಟ್ ವೈ. ಈ ಥರ ಇಲ್ಲಿ ಟೀಟಾ ಇದ್ದಾಗ ಇಲ್ಲಿ ಕೂಡ ಟೀಟಾ ಬರುತ್ತೆ. ಅಲ್ಲಿಗೆ ಇವು ಕೂಡ ಟ್ರಿಗ್ನಾಮೆಟ್ರಿಕ್ ಬೇಸಿಕ್ಸ್ ಏನೇ. ಅಲ್ಲಿಗೆ ಸೈನ್ ಎಕ್ಸ್ ಬೈ ಕಾಸ್ ಎಕ್ಸ್ ಎಲ್ಲಾದ್ರೂ ಬಂದಾಗ ಟ್ಯಾನ್ ಎಕ್ಸ್ ಬರೆಯಕ್ಕೆ ರೆಡಿ ಇರಬೇಕು. ಎಕ್ಸ್ ಆ್ಯಂಡ್ ಎಕ್ಸ್ ಶುಡ್ ಬಿ ಈಕ್ವಲ್. ಇಲ್ಲಿ ಎಕ್ಸ್ ಇದ್ದಿಲ್ಲ ವೈ ಇದ್ದಾಗ ಇಲ್ಲಿ ಏನು ಬರೆಯೋಕ್ಕಾಗಲ್ಲ, ಅದು ಕಾಟ್ ಆಗೋದೇ ಇಲ್ಲ. ಅಲ್ಲಿಗೆ ಇಲ್ಲಿ ನೋಡಿದ್ರೆ ಸೈನ್ ಬೈ ಕಾಸ್ ಇದೆ, ಇಲ್ಲಿ ನೋಡಿದ್ರೆ ಕಾಸ್ ಬೈ ಸೈನ್ ಇದೆ. ಅಲ್ಲಿಗೆ ಟ್ಯಾನ್ಗೆ ರೆಸಿಪ್ರೋಕಲ್ ಕಾಟ್ ಆಗುತ್ತೆ. ಆವಾಗಲೇ ಹೇಳ್ಕೊಟ್ಟಿದ್ದೆ ನಾನು. ರೆಸಿಪ್ರೋಕಲ್ ಅಂದರೆ ಬೇರೆ, ರಿವರ್ಸ್ ಅಂದರೆ ಬೇರೆ, ಆಪೋಸಿಟ್ ಅಂದರೆ ಬೇರೆ. ರೆಸಿಪ್ರೋಕಲ್ ಯೂಸ್ ಮಾಡಬೇಕು. ಟ್ಯಾನ್ ಎಕ್ಸ್ ಆ್ಯಂಡ್ ಕಾಟ್ ಎಕ್ಸ್ ರೆಸಿಪ್ರೋಕಲ್ ಇನ್ ದ ಸೆನ್ಸ್ ಟ್ಯಾನ್ ಎಕ್ಸ್ ಇಂಟು ಕಾಟ್ ಎಕ್ಸ್ ಎಲ್ಲಾದರೂ ಬಂದಾಗ 1 ಬರಿತೀವಿ. ದಟ್ ಈಸ್ ಮೆಂಟ್ ಬೈ ರೆಸಿಪ್ರೋಕಲ್. ಪ್ರಾಡಕ್ಟ್ ಆಫ್ 2 ಟ್ರಿಗ್ನಾಮೆಟ್ರಿಕ್ ರೇಷಿಯೋಸ್ ಇಸ್ ಈಕ್ವಲ್ಸ್ ಟು 1. ದೆನ್ 2 ಟ್ರಿಗ್ನಾಮೆಟ್ರಿಕ್ ರೇಷಿಯೋಸ್ ಆರ್ ಸೆಡ್ ಟು ಬಿ ರೆಸಿಪ್ರೋಕಲ್ ಟು ಈಚ್ ಅದರ್. ಟ್ಯಾನ್ ಎಕ್ಸ್ ಕಾಟ್ ಎಕ್ಸ್ ಮಲ್ಟಿಪ್ಲೈ ಮಾಡಿದಾಗ 1 ಬರ್ತದೆ. ಅದಕ್ಕೆ ಟ್ಯಾನ್ ಎಕ್ಸ್ ಕಾಟ್ ಎಕ್ಸ್ 1 ಬಂದಾಗ ನಾವು ಈಸಿಯಾಗಿ ಟ್ಯಾನ್ ಎಕ್ಸನ್ನು 1 ಬೈ ಕಾಟ್ ಎಕ್ಸ್ ಬರೀಬೋದು. ಹಾಗೆಯೇ ಕಾಟ್ ಎಕ್ಸನ್ನು 1 ಬೈ ಟ್ಯಾನ್ ಎಕ್ಸ್ ಬರೀಬೋದು. ಇವು ಕೂಡ ನಾನು ರೆಸಿಪ್ರೋಕಲ್ ರಿಲೇಷನ್ಸಲ್ಲಿ 8th 1 ಹಾಕಿದ್ದೀನಿ. ಇದನ್ನು 8th 1 ನೀವು ವರ್ಕ್ ಬುಕ್ ನೋಡಿದ್ರೆ ಸರಿಯಾಗಿ 8th 1. ಯಾರಾದರೂ ನೋಟ್ಸ್ ಬರ್ಕೊಳ್ತಿದ್ರೆ ಇವತ್ತಿಗೆ ಇನ್ನೂ ತೊಗೊಂಡಿಲ್ಲ ಅಂದರೆ ನೀಟಾಗಿ ಬರೀತಾ ಇದ್ದೀನಿ. ಪ್ಲೀಸ್ ವರ್ಕ್ ಬುಕ್ಕು ಇನ್ನು ನೆಕ್ಸ್ಟ್ ಕ್ಲಾಸ್ಗೆ ಅಂದರೆ 18th 9 2020 ರೆಡಿ ಇರಬೇಕು. ನಾನು ವರ್ಕ್ ಬುಕ್ ಇರೋ ಫಾಲೋನೇ ಮಾಡ್ತೀನಿ. ನೀವೇನು ಬಾಗೇಪಲ್ಲಿ ತಾಲೂಕು ಬಿಟ್ಟು ಏನು ದೂರ ಇರಲ್ಲ. ಯಾರೋ ಒಬ್ಬರು ಟೌನಿಗೆ ಬರ್ತಾ ಇರ್ತಾರೆ. ವಿ ಹ್ಯಾವ್ 2 days ಟೈಮ್, ಟುಡೇ ಆ್ಯಂಡ್ ಟುಮಾರೋ. ಅಷ್ಟರೊಳಗೆ 30 ರೂಪೀಸ್ ಕೊಟ್ಟು ಅಪ್ಪೈ ಜೆರಾಕ್ಸಲ್ಲಿ ಮ್ಯಾಥ್ಸ್ ಫಸ್ಟ್ ಪಿ ಸಿ 30 ರೂಪೀಸ್ ಮೆಟೀರಿಯಲ್ ಅಂದರೆ ಅವರೇ ಕೊಡ್ತಾರೆ. ನೀನು ಅದನ್ನು ಫಾಲೋ ಮಾಡ್ಕೊಂಡ್ರೆ ಲಾಸ್ಟ್ CET ಕ್ವಶನ್ಸ್ ಇದೆ, ಅದನ್ನು ಡಿಕ್ಟೇಟ್ ಮಾಡಿ ಪಾಠ ಮಾಡೋಕ್ಕಾಗಲ್ಲ. 100% ಅವಾಗಾದ್ರೆ ನಿಮ್ಗೆ ಮೆಟೀರಿಯಲ್ ಬೇಕಾಗುತ್ತೆ. ಆ CETಗೋಸ್ಕರ ಮೆಟೀರಿಯಲ್ ತೊಗೊಳ್ಬೋದು, ಕಂಪ್ಲೀಟ್ ಕ್ಲಾಸ್ಗೋಸ್ಕರ ತೊಗೊಂಡ್ಬಿಡು. ಬರ್ಕೊಡೋರಿಗೆ ಅನಾನುಕೂಲ ಆಗಬಾರ್ದು. ಮತ್ತೆ ಬರ್ತೀನಿ 8th 1ಗೆ. 8th 1 ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದಾಯ್ತು, ಆದರೂ ಮತ್ತೆ ಬರ್ತೀನಿ. ಯಾಕೆ ಬರ್ಕೊಳ್ಳೋ ಆರ್ಡರ್ ಚೆನ್ನಾಗಿರಬೇಕು. ಆಮೇಲೆ 6th 1ಗೆ ಬಂದಾಗ ಇವನ್ನೇ ನಾವು ರೆಸಿಪ್ರೋಕಲ್ ರಿಲೇಷನ್ಸ್ ಅಂತ ಕರಿತೀವಿ. ಆಲ್ರೆಡಿ ನಾನು ಅಲ್ಲಿ ಕೊಟ್ಬಿಟ್ಟಿದ್ದೀನಿ. ಅಲ್ಲಿಗೆ ಸೈನ್ ಎಕ್ಸ್ ಇಂಟು ಕೊಸಿಕೆಂಟ್ ಎಕ್ಸು 1 ಅಂತ ಹೇಳ್ತೀವಿ. ಹೆಂಗೆ ಪ್ರೂವ್ ಮಾಡೋಕ್ಕಾಗುತ್ತೆ ಸರ್? ಇದರದೇನೋ ಆಪೋಸಿಟ್ ಬೈ ಹೈಪೋಟ್ನೆಸ್ ಇಂಟು ಇದರದೇನೋ ಡೆಫಿನೇಷನ್ ಹೈಪೋಟ್ನೆಸ್ ಬೈ ಆಪೋಸಿಟ್. ಹೈಪೋಟ್ನೆಸ್ ಆಪೋಸಿಟ್ ಕ್ಯಾನ್ಸರ್ ಆನ್ಸರ್ 1. ನೋಡಿ ಎಷ್ಟು ಚೆನ್ನಾಗಿದೆ. ಸೈನ್ ಎಕ್ಸ್ ಇಂಟು ಕೊಸಿಕೆಂಟ್ ಎಕ್ಸ್ ಇಕ್ವಲ್ ಟು 1 ಆದಾಗ ಸೈನ್ ಎಕ್ಸ್ ಈಸಿಯಾಗಿ 1 ಬೈ ಕೊಸಿಕೆಂಟ್ ಎಕ್ಸ್ ಅಂತ ಬರೀಬೋದು. Here after, somewhere, if you suppose to occur 1 by cosecant x, we can easily write sin x. ಅಲ್ಲಿಗೆ 1 by cosecant is sin ಬರೀತೇವೆ ಹೊರತು cosecant and sin ಬರೆಯಲ್ಲ. Cosecant is equal to sin is wrong. 1 by cosecant x is equal to sin x. ಅಥವಾ 1 by sin x is equal to cosecant x. ಅಲ್ಲಿಗೆ ರೆಸಿಪ್ರೋಕಲ್ ಕೇಳಿದಾಗ ನಾವು ಆನ್ಸರ್ ಮಾಡಬೇಕು. ವಾಟ್ ಇಸ್ ದ ರೆಸಿಪ್ರೋಕಲ್ ಆಫ್ sin x ಅಂದಾಗ ದಯವಿಟ್ಟು ಯಾರು 1 by cosecant ಅಂತ ಹೇಳಬಾರ್ದು. ಅವಾಗ cosecant ಅಂತ ಹೇಳಬೇಕು. ಯಾಕೆ ರೆಸಿಪ್ರೋಕಲ್ ಅನ್ನೋದು ಈ ಸಿಂಬಲ್ ನಮ್ಮ ಬಾಯಲ್ಲಿ ಪ್ರೊನೌನ್ಸಿಯೇಷನ್ ಆಗೋಗಿದೆ. ವಾಟ್ ಈಸ್ ದ ರೆಸಿಪ್ರೋಕಲ್ ಟ್ರಿಗ್ನಾಮೆಟ್ರಿಕ್ ರೇಷಿಯೋಸ್ ಆಫ್ ಸೈನ್ ಎಕ್ಸ್ ಅಂದಾಗ ನೀನು ಸಿಂಪಲ್ ಆಗಿ ಕೊಸ್ಕೆಂಟ್ ಎಕ್ಸ್ ಅಂತ ಅನ್ಬೇಕು. 1 ಬೈ ಅನ್ಬಾರ್ದು. ಯಾಕೆ ಸರ್? ಕ್ವಶನ್ನಲ್ಲಿ ರೆಸಿಪ್ರೋಕಲ್ ಬಂದ್ಬಿಟ್ಟಿದೆ. ವಾಟ್ ಈಸ್ ದ ರೆಸಿಪ್ರೋಕಲ್ ರಿಲೇಷನ್ದಾಗ ಈ ಡಿವೈಡೆಡ್ ಬೈ ಸಿಂಬಲ್ ಕೂಡ ಪ್ರೊನೌನ್ಸಿಯೇಷನ್ ಮಾಡಾಕಿದ್ವಿ. ಇನ್ನು ಇಷ್ಟು ಹೇಳಿದ್ರೆ ಸಾಕು. ಈಗ ಬರ್ಕೊಳ್ಳೋರು ಹ್ಯಾಕ್ ಸರ್ ಬರ್ಕೋಬೇಕು ನೋಟ್ಸ್ ಅಂತಂದಾಗ ನಾವು ಇಲ್ಲಿ ಬರ್ಸ್ತಾ ಇದ್ದೀನಿ. ಅದು ಹೆಂಗೆ ಬಂತು ಅಂತ ಮಾತ್ರ ಪ್ರೂವ್ ಮಾಡಿಕೊಟ್ಟೆ. ಈಗ ಸೈನ್ ಎಕ್ಸ್ ಇಂಟು ಕೊಸ್ಕೆಂಟ್ ಎಕ್ಸ್ ಇಸ್ ಈಕ್ವಲ್ ಟು 1 ಬರೀರಿ. ಇದರಿಂದ ಪಕ್ಕದಲ್ಲಿ 1 ಬೈ ಸೈನ್ ಎಕ್ಸ್ ಏನಪ್ಪ ಆಗುತ್ತಂದ್ರೆ ಈಸಿಯಾಗಿ ಕೊಸ್ಕೆಂಟ್ ಎಕ್ಸ್ ಅಂತ ಹೇಳ್ತೀವಿ. 1 ಬೈ ಕೊಸಿಕೆಂಟ್ ಎಕ್ಸ್ ಏನಪ್ಪ ಆಗುತ್ತಂದಾಗ ಈಸಿಯಾಗಿ ಸೈನ್ ಎಕ್ಸ್ ಅಂತ ಹೇಳ್ತೀವಿ. ದೀಸ್ 2 ರಿಸಲ್ಟ್ಸ್ ಫ್ರಮ್ ದಿಸ್ ಐಡೆಂಟಿಟಿ. ಅದೇ ಥರ 7th 1 ಕೂಡ ಇದೆ. 7th 1 ಏನು ಸರ್ ಅದು? ಕಾಸ್ ಎಕ್ಸ್ ಇಂಟು ಸೀಕೆಂಟ್ ಎಕ್ಸ್ ಇಸ್ ಈಕ್ವಲ್ ಟು 1. ಮತ್ತೆ ಅದರಿಂದ 1 ಬೈ ಸೀಕೆಂಟ್ ಎಕ್ಸ್ ಎಲ್ಲಾದರೂ ಬಂದರೆ ಈಸಿಯಾಗಿ ಕಾಸ್ ಎಕ್ಸ್ ಹೇಳ್ತೀವಿ. ಅಥವಾ 1 ಬೈ ಕಾಸ್ ಎಕ್ಸ್ ಎಲ್ಲಾದರೂ ಬಂದಾಗ ಈಸಿಯಾಗಿ ಸೀಕೆಂಟ್ ಎಕ್ಸ್ ಅಂತ ಬರೀತೀವಿ. ದೀಸ್ ಆರ್ ರೆಸಿಪ್ರೋಕಲ್ ರಿಲೇಷನ್ಸ್. ಇಫ್ ಯು ಸಮ್ವೇರ್ 1 ಬೈ ಕೊಸ್ಕೆಂಟ್ ಎಕ್ಸ್ ಪ್ರಾಬ್ಲಮ್ಸ್ ಮಾಡೋಕೆ ಬಂದಿದೆ ಈಸಿಯಾಗಿ ಸೈನ್ ಎಕ್ಸ್ ಅಂತ ಬರ್ಕೋ.
ಅರ್ಥ ಆಯ್ತಾ? ಅದೇ ರೀತಿ 8th ಒನ್ ಆಗಲೇ ಎಕ್ಸ್ಪ್ಲೇನ್ ಮಾಡಿದೆ. tan x ಇಂಟು cot x ಇಸ್ ಈಕ್ವಲ್ ಟು 1 ಬಂತು. ಅದಕ್ಕೋಸ್ಕರ 1/tan x ಏನಂತ ಬರೀತೀವಿ ಅಂದರೆ cot x ಬರೀತೀವಿ, ಅಥವಾ 1/cot x ಏನಂತ ಬರೀತೀವಿ ಅಂದರೆ tan x ಅಂತ ಬರೀತೀವಿ. ದೀಸ್ ಆರ್ ರೆಸಿಪ್ರೋಕಲ್ ರಿಲೇಷನ್ಸ್ ಫ್ರಮ್ ದಿಸ್ ರಿಸಲ್ಟ್. ಇವನ್ ನೆನ್ಪಿಟ್ಕೊಡ್ಲಿಲ್ಲ ಅಂದರೆ ಕಂಪ್ಲೀಟ್ ಟ್ರಿಗ್ನಾಮೆಟ್ರಿ ಎಲ್ಲ ಹಾಳಾಗೋಗ್ಬಿಡುತ್ತೆ. ಕಂಪ್ಲೀಟ್ ನೆನ್ಪಿಟ್ಕೋಬೇಕು. ಕಾಸ್ ಬೈ ಸೈನ್ ಅಂದಾಗ ಚೆಕ್ ಅಂತ ಕಾಟ್ ಅಂತ ಹೇಳಬೇಕು. 1/sin x ಅಂದಾಗ ಚೆಕ್ ಅಂತ ಕೊಸ್ಕೆಂಟ್ ಎಕ್ಸ್ ಅಂತ ಹೇಳಬೇಕು. ರೆಸಿಪ್ರೋಕಲ್ ಆಫ್ ಸೈನ್ ಅಂದಾಗ 1/ಕೊಸ್ಕೆಂಟ್ ಹೇಳಬಾರ್ದು. ರೆಸಿಪ್ರೋಕಲ್ ಆಫ್ ಸೈನ್ ಅಂದಾಗ 1/ ಅನ್ನೋದು ರೆಸಿಪ್ರೋಕಲ್ ವರ್ಡ್ ಕ್ಯಾರಿ ಮಾಡಿಬಿಟ್ಟಿದೆ. ಅದಕ್ಕೆ ನೀವು ಕೊಸ್ಕೆಂಟ್ ಎಕ್ಸ್ ಅಂತ ಹೇಳಿದ್ರೆ ಸಾಕು. 1/secant x ಏನಾಗುತ್ತೆ ಅಂದರೆ ಕಾಸ್ ಎಕ್ಸ್ ಅಂತ ಹೇಳು. ಕಾಸ್ ಎಕ್ಸ್ ರೆಸಿಪ್ರೋಕಲ್ ಏನಂದರೆ 1/secant ಹೇಳ್ಬಿಡಿ, ಜಸ್ಟ್ ಸೀಕೆಂಟ್. ಯಾಕೆ ಸರ್ ರೆಸಿಪ್ರೋಕಲ್ ಅಂತ ಕೇಳಿದ್ದೀನಿ. ಕಾಸ್ ಎಕ್ಸ್ ರೆಸಿಪ್ರೋಕಲ್. ರೆಸಿಪ್ರೋಕಲ್ ಅಂದರೆ 1/ ಅಂತ ನಾವೇ ಹೇಳ್ದಂಗೆ. ಇನ್ನು ಉಳಿದ ಸೀಕೆಂಟ್ ಎಕ್ಸ್ ಅಂತ ಹೇಳಿದ್ರೆ ಸಾಕು. ಅಲ್ಲಿಗೆ ಕಾಸ್ ಎಕ್ಸ್ ಏನಪ್ಪ ಬರೀತೀಯ ಸೀಕೆಂಟಲ್ಲಿ ಅಂದರೆ 1/secant ಬರೀ. ಕಾಸ್ ಎಕ್ಸ್ ರೆಸಿಪ್ರೋಕಲ್ ಏನಪ್ಪ ಅಂದಾಗ 1/secant ದಯವಿಟ್ಟು ಹೇಳ್ಬೇಡ, ಸೀಕೆಂಟ್. ಯಾಕೆ ಸರ್ ಕಾಸ್ ಎಕ್ಸ್ ರೆಸಿಪ್ರೋಕಲ್ ಅಂದ ತಕ್ಷಣ 1/ ಅಂತ ಹೇಳ್ದಂಗೆ ನಾವೇನು ಕ್ವಶನಲ್ಲಿ, ಆವಾಗ ನೆಕ್ಸ್ಟ್ ಸೀಕೆಂಟ್ ಎಕ್ಸ್ ಅಂತ ಹೇಳಿದ್ರೆ ಸಾಕು. ದೀಸ್ ಆರ್ ಬೇಸಿಕ್ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್. ಮಿನಿಮಮ್ ಬೇಕೇ ಬೇಕು. ಯಾವ ಪ್ರಾಬ್ಲಮ್ಸ್ ಅದ್ರ ತಗೋ ಬೇಕೇ ಬೇಕಾಗ್ತವೆ ಇವನ್ನ. ಇಂಥ ಟರ್ಮ್ಸನ್ನು ಎನಿಥಿಂಗ್ ಬೈ 0, 0/0, 0 to the power of 0 ಆರ್ನ ನಾಟ್ ಡಿಫೈನ್ಡ್ ಟರ್ಮ್ಸ್ ಅಂತ ಕರಿತೀವಿ. ಅಂಥ ಟರ್ಮ್ಸನ್ನು ನಾಟ್ ಡಿಫೈನ್ಡ್ ಅಂತ ಕರಿತೀವಿ. ಇಲ್ಲಿ ಈ ಟಾಪಿಕ್ ಏನಕ್ಕೆ ಬಂತು ಸರ್ ಅಂದಾಗ ನೋಡಿ, ಇದು ವರ್ಕ್ ಬುಕ್ ಅವ್ರಿಗೆ ಇಲ್ಲ, ಅವು ಸೈಡಲ್ಲಿ ಬರ್ಕೊಡೋ ತಪ್ಪೇನು, ನೋಟ್ಸ್ ಬರೀತಾರೆ ಅವ್ರಿಗೆ ಇದನ್ನು ನೋಟ್ ಅಂತ ಬರ್ಕೋಬೋದು, ತಪ್ಪೇನಿಲ್ಲ. ಏನು ಸರ್ ಎನಿಥಿಂಗ್ ಬೈ 0 ಇನ್ಫಿನಿಟಿ ಅಂದರೆ ನಾಟ್ ಡಿಫೈನ್ಡ್. 0/0 ಆಲ್ಸೋ ನಾಟ್ ಡಿಫೈನ್ಡ್. 0/0 ಆಲ್ಸೋ ನಾಟ್ ಡಿಫೈನ್ಡ್. ದೀಸ್ ಆರ್ ಬೇಸಿಕ್ ಥಿಂಗ್ಸ್ ಟು ಅಂಡರ್ಸ್ಟುಡ್. tan x is not defined at 2n plus 1 whole thing into pi/2. ಇದು tan x ಅನ್ನೋದು 2n plus 1 whole thing into pi/2 ಹತ್ರ ಡಿಫೈನ್ ಆಗಲ್ವಂಥದ್ದು. ಯಾಕೆ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ tan x ಅನ್ನು sin x ಡಿವೈಡೆಡ್ ಬೈ cos x ಅಂತ ಬರ್ಕೊಳ್ತೀನಿ. sin x ಹಂಗೆ ಇದ್ದು cos x ಯಾವಾಗ 0 ಆಗುತ್ತೆ ಅನ್ನೋದು ಇಲ್ಲಿ ಬರೆದಿದ್ದೀನಿ. cos x ನೋಡಿ, ಇಲ್ಲೊಂದು ನಿಮಿಷ. ಇದು ಎಕ್ಸ್, ಇದು ಪ್ಲೀಸ್ 2n plus 1 ಎಕ್ಸ್ ಅಲ್ಲ, ಅದು pi/2. ಇವಾಗ ಎಕ್ಸ್ ಪ್ಲೇಸಲ್ಲಿ ಈ ನಂಬರ್ ಹಾಕಿದ್ರೆ 2n plus 1 whole thing into pi/2 ಹಾಕಿದ್ರೆ ಏನು ಬರುತ್ತೋ ಕಾಸ್ ನೋಡೋಣ. ಎನ್ ಅನ್ನೋದು ಮರ್ತೋಗ್ಬೇಡಿ, ಇಂಟಿಜರ್ಸ್ ತಗೋಬೇಕು. ವಾಟ್ ಈಸ್ ದ ಫಸ್ಟ್ ಇಂಟಿಜರ್? 0. 0 ಹಾಕಿದಾಗ ಈ ಬ್ರಾಕೆಟಲ್ಲಿ ಏನು ಉಳಿತದೆ? n plus 0 ಹಾಕಿದಾಗ 1. ಆಚೆ ಕಡೆ ಏನಿದೆ? pi/2. ಟೋಟಲ್ ಏನಾಯಿತು? pi/2 ಆಯಿತು. ಯಾವ ಪ್ಲೇಸ್ಗೆ ಆಗಬೇಕಿದು? ಎಕ್ಸ್ ಪ್ಲೇಸ್ಗೆ ತಗೊಂಡು ಬಂದು ಕಾಸ್ pi/2 ಹಾಕೋಣ. ಇಲ್ಲ ಎಕ್ಸ್ ಇರೋದು, ಇದೆಲ್ಲ ಕಾಸ್ ಎಕ್ಸ್, ಇದೆಲ್ಲನೂ ಎಕ್ಸ್ಗೆ ವ್ಯಾಲ್ಯೂ ಕಟ್ಟಿದ್ದೀನಿ. ಅದೇ ವ್ಯಾಲ್ಯೂ ಯಾಕೆ ಕಟ್ಟರು ಸರ್? ಅದು ರೂಲ್, ಅದು ಹೇಳ್ತೀನಿ. ಅದು CET ಮಾಡುವಾಗ ಡೆಪ್ತಾಗಿ ಹೇಳ್ತೀವಿ, ಎನ್ಗೆ ವ್ಯಾಲ್ಯೂಸ್ ಕೊಟ್ಟರೆ ಸೊಲ್ಯೂಷನ್ಸ್ ಬರುತ್ತೆ ಅಂತ. ಈಗ ಎನ್ಗೆ 0 ಕೊಟ್ಟಾಗ 1/2 ಉಳಿತು. ಅದು ಎತ್ಕೊಂಡು ಮುಂದೆ ಎಕ್ಸ್ ಪ್ಲಸಲ್ಲಿ ಹಾಕಿದಾಗ ಕಾಸ್ pi/2 ಎಷ್ಟಪ್ಪ? 0. pi/2 ಅಂದರು 90 ಅಂದರು ಬೋತ್ ಆರ್ ಸೇಮ್. ಅದಕ್ಕೆ ಡಿನಾಮಿನೇಟರ್ 0 ಬಂತ. ಎಲ್ಲಿ? pi/2 ಹತ್ರ. ಆ pi/2 ಇಲ್ಲಿಂದ ಬಂತು, ಈ ಫಾರ್ಮುಲಾಯಿಂದ ಬಂತು. ಅದಕ್ಕೆ ಆ ಫಾರ್ಮುಲಾ ಎಕ್ಸ್ ಪ್ಲೇಸಲ್ಲಿ ಎಲ್ಲಾದರೂ ಹಾಕು, ಡಿನಾಮಿನೇಟರ್ ಬಿಕಮ್ 0. ಸರ್ ನ್ಯೂಮಿನೇಟರ್ sin pi/2 1 ಅಲ್ಲ, 0 ಅಲ್ಲ, 1. ಸರ್ ನ್ಯೂಮಿನೇಟರ್ಗೆ ಹಾಕಿ ಸರ್ ಈ ಫಾರ್ಮುಲಾ ನೋಡೋಣ. ತಪ್ಪು. ಈ ಫಾರ್ಮುಲಾ ನ್ಯೂಮಿನೇಟರ್ಗೆ ಹಾಕಿದಾಗ sin pi/2 1 ಆಗುತ್ತೆ, ನ್ಯೂಮಿನೇಟರ್ 0 ಆಗಲ್ಲ. ಇನ್ ಕೇಸ್ ನ್ಯೂಮಿನೇಟರ್ 0 ಆದರೂ ಕೂಡ ನಾಟ್ ಡಿಫೈನ್. ಅಲ್ಲಿಗೆ ಇದೇನಾಯಿತು? ನಾಟ್ ಡಿಫೈನ್ ಆಯ್ತು. ಇದು ಕೆಳಗಡೆ 0 ಬಂತಂತಂದ್ರೆ ನಾಟ್ ಡಿಫೈನ್ ಟರ್ಮ್ಸು. ದಟ್ಸ್ ವಾಟ್ tan x is not defined at x is equal to 2n plus 1 into pi/2 where n belongs to integer. ಇದು ಕಾಟ್ ಕೂಡ ಇದೇ ರೀತಿ ಆಗುತ್ತೆ. ಆವಾಗ ಕಾಟ್ಗೆ n π ಮಾತ್ರ ಬರುತ್ತೆ. ಅಲ್ಲಿಗೆ ವೇರ್ tan x is not defined ಅಂದಾಗ x is equal to 2n plus 1 whole thing into pi/2 ಅಂತ ಬರೆದ್ಬಿಟ್ರೆ ಸಾಕು, 1 ಮಾರ್ಕ್. ಸರ್ ಒನ್ಸ್ ಅಗೇನ್ ಸರ್, ರೈಟ್ ದ ಸೆಟ್ ಆಫ್ ವ್ಯಾಲ್ಯೂಸ್ ಆಫ್ x ವೇರ್ tan x is not defined. ಎಕ್ಸ್ ವ್ಯಾಲ್ಯೂಸು ಏನೇನು ಕೊಟ್ಟಾಗ tan x ನಾಟ್ ಡಿಫೈನ್ ಬರುತ್ತೆ ಅಂತ ಬರೀರಿ ಅಂದಾಗ 2n plus 1 whole thing into pi/2 where n belongs to integer ಅಂತ ಬರೀಬೇಕು. ಅದೇ ಥರ cot x ಕೂಡ cos x by sin x ಅಂತ ನಾವು ಬರಿತೀವಿ. ಇಲ್ಲಿ x is equal to n π ಕೊಡು, n ಇಂಟಿಜರ್ ತಗೋಬೇಕು. ವಾಟ್ ಇಸ್ ದ ಫಸ್ಟ್ ಇಂಟಿಜರ್? 0. ಅಲ್ಲಿಗೆ sin 0 0, ಡಿನಾಮಿನೇಟರ್ 0 ಬಂತು, cos 0 0 ಬರಲ್ಲ, 1. n is equal to 2 ಕೊಡು, 2π, sin 2π ಆಲ್ಸೋ 0. 2π ಅಂದರೆ 360, sin 360 0. ಅವೆಲ್ಲ ಹೆಂಗೆ ಕಂಡಿದ್ದು ಅಂತ ಹೇಳ್ಕೊಡ್ತೀನಿ ಫರ್ದರ್. ಅಲ್ಲಿಗೆ
ರೈಟ್ ದ ಸೆಟ್ ಆಫ್ ಆಲ್ ವ್ಯಾಲ್ಯೂಸ್ ಆಫ್ ಕಾಟ್ ಎಕ್ಸ್ ವೇರ್ ಇಟ್ ಇಸ್ ನಾಟ್ ಡಿಫೈನ್ ಅಂದಾಗ ಎಕ್ಸ್ ಇಸ್ ಈಕ್ವಲ್ ಟು ಎನ್ ಪೈ ಎನ್ ಬಿಲಾಂಗ್ಸ್ ಟು ಇಂಟಿಜರ್ ಅಂತ ಬರೀಬೇಕು ಬುದ್ಧಿವಂತರಾದರೆ ನೀವು. ಸರ್ ವಾಟ್ ಅಬೌಟ್ ಸೈನ್ ಆ್ಯಂಡ್ ಕಾಸ್? ಸೈನ್ ಆ್ಯಂಡ್ ಕಾಸ್ ಆರ್ ಡಿಫೈನ್ಡ್ ಅಟ್ ಎವ್ರಿವೇರ್. ಅದಕ್ಕೆ ಟಾಪಿಕ್ಗೆ ತೋರಿಸಲಿಲ್ಲ. ಸೈನ್ ಆ್ಯಂಡ್ ಕಾಸ್ ಆರ್ ಡಿಫೈನ್ಡ್ ಅಟ್ ಎವ್ರಿವೇರ್, ಅದಕ್ಕೆ ಟಾಪಿಕ್ಗೆ ತೋರಿಸಲಿಲ್ಲ. ಟ್ಯಾನ್ ಆ್ಯಂಡ್ ಕಾಟ್ ಆರ್ ಡಿಫೈನ್ಡ್ ಎವ್ರಿವೇರ್ ಎಕ್ಸೆಪ್ಟ್ ಅಟ್ ದೀಸ್ ನಂಬರ್ಸ್. ಈ ನಂಬರ್ಸ್ ಹತ್ರ ಅದು ನಾಟ್ ಡಿಫೈನ್ ಬರುತ್ತೆ. ಸೀಕೆಂಡ್ ಕೊಸ್ಕೆಂಟ್ ಕೂಡ ಅಷ್ಟೇ. ಈಗ ಇಲ್ಲಿ ಸೀಕೆಂಟ್ ಬರ್ಕೊಂಡ್ರೆ ಇಲ್ಲಿ 1 ಬೈ ಕಾಸ್ ಆಗುತ್ತೆ. ಇದೇ ಆನ್ಸರ್ ಸೀಕೆಂಟ್ ಕೂಡ. ಇದು ಕೊಸ್ಕೆಂಟ್ ಬರ್ಕೊಂಡಾಗ 1 ಬೈ ಸೈನ್ ಆಗುತ್ತೆ. ಆವಾಗ ಸೈನ್ಗಿದೆ ಅಲ್ಲಿಗೆ ಟ್ಯಾನ್ ಆ್ಯಂಡ್ ಸೀಕೆಂಟ್ ಆರ್ ನಾಟ್ ಡಿಫೈನ್ಡ್ ಅಟ್ ದಿಸ್ ವ್ಯಾಲ್ಯೂಸ್. ಕಾಟ್ ಎಕ್ಸ್ ಆ್ಯಂಡ್ ಕೊಸ್ಕೆಂಟ್ ಎಕ್ಸ್, ಕಾಟ್ ಎಕ್ಸ್ ಆ್ಯಂಡ್ ಕೊಸ್ಕೆಂಟ್ ಎಕ್ಸ್ ಆರ್ ನಾಟ್ ಡಿಫೈನ್ಡ್ ಅಟ್ ದೀಸ್ ವ್ಯಾಲ್ಯೂಸ್. ಅದು ನೀಟಾಗಿ ಕೊಡ್ತೀನಿ. ಇದೇನು ನಮಗೆ ಇವತ್ತಿನ ಕ್ಲಾಸಲ್ಲಿ ಬೇಕಿಲ್ಲ. ಏನೋ ಅಲ್ಲಿ ಟಾಪಿಕ್ ಕೊಟ್ಟಿದ್ದೀನಿ ವರ್ಕ್ ಬುಕ್ಕಲ್ಲಿ ತೋರಿಸಿದ್ದು ಮತ್ತೆ ರಿಪೀಟ್ ಆಗುತ್ತೆ, ಡೀಟೇಲ್ಡಾಗಿ ರಿಪೀಟ್ ಆಗುತ್ತೆ. ನಿನಗೇನು ಅರ್ಥ ಆಗಿದೆ ನೋಟ್ಸ್ ಬರೀತಾ ಇರೋರು ಇದನ್ನು ಮುಟ್ಟಲೇಬೇಡಿ. ಈ ಕಾನ್ಸೆಪ್ಟೇ ಮುಟ್ಟಬೇಡಿ. ನೋಟ್ಸ್ ಬರೀತಾ ಇರೋರು ಸ್ವಲ್ಪ ಜಾಗ ಇದ್ದೆ ಸಾಕು ಸೈಡಲ್ಲೇ. ನನ್ನ ಕ್ಲಾಸಿಗೆ ಬಂದಾಗ ಎಲ್ಲರೂ ಟಾಪಿಕ್ ಏನು ಅಂತ ಜ್ಞಾಪಿಸಿದ್ರೆ ನೀವು ವರ್ಕ್ ಬುಕ್ ಅವರು ಕೊಟ್ಟಿದ್ದು ಸರ್ ನಮಗೆ ಬರ್ಕೋಬೇಡಿ ಅಂತ ಹೇಳಿದ್ರೆ ವಿಡಿಯೋದಲ್ಲಿ ಏನು ಸರ್ ಅಂತ ಜ್ಞಾಪಿಸಿದಾಗ ನಾನು ಹೇಳ್ಕೊಬಿಡ್ತೇನೆ. ಅರ್ಥ ಆಗಿದ್ರೆ ಬರ್ಕೊ, ಇಲ್ಲಾರು ಬರೆಯೋಕ್ಕೆ ಹೋಗ್ಬೇಡ. ಎಸ್, ದಿಸ್ ಈಸ್ ಆಲ್ಸೋ ಫ್ರಮ್ 10th ಬೇಸಿಕ್ಸ್. ಇದನ್ನು ಟ್ರಿಗ್ನಾಮೆಟ್ರಿಕ್ ರೇಷಿಯೋಸ್ ಆಫ್ ಸ್ಟ್ಯಾಂಡರ್ಡ್ ಆ್ಯಂಗಲ್ಸ್ ಅಂತ ಕರಿತೀವಿ. ಸ್ಟ್ಯಾಂಡರ್ಡ್, ಆ ಸ್ಟ್ಯಾಂಡರ್ಡ್ ಅಂತಂದರೆ ಚೆನ್ನಾಗಿ ಬಟ್ಟೆಗಳು ಹಾಕ್ಕೊಂಡು ಡೈಲಿ ಲೈಫಲ್ಲಿ ಯೂಸ್ ಮಾಡ್ತಕ್ಕಂಥದ್ದಲ್ಲ. ಈಗ ಸ್ಟ್ಯಾಂಡರ್ಡ್ ಟೆಂಪರೇಚರ್ ಅನ್ನೋದು ಇರುತ್ತಾ? ಸ್ಟ್ಯಾಂಡರ್ಡ್ ಆಗಿ ಇಷ್ಟೇ ಇದ್ದರೆ ಕ್ಲೈಮೇಟ್ ಚೆನ್ನಾಗಿರುತ್ತೆ ಅನ್ನೋದಾದರೆ 30 ಒಳಗಡೆ ಇದ್ದರೆ ದಟ್ ಇಸ್ ಸ್ಟ್ಯಾಂಡರ್ಡ್ ಟೆಂಪರೇಚರ್. ಸ್ಟ್ಯಾಂಡರ್ಡ್ ನಮಗೆ ಅನುಕೂಲವಾಗಿರ್ತಕ್ಕಂಥದ್ದನ್ನ ಸ್ಟ್ಯಾಂಡರ್ಡ್ ಅಂತೀವಿ. ಅರ್ಥ ಆಯ್ತಾ? ಸ್ಟ್ಯಾಂಡರ್ಡ್ ಟೈಮ್ ಫಾರ್ ಸನ್ರೈಸ್ ಅಥವಾ ಸನ್ಸೆಟ್ 6 o'clock ಅಂತ ಹೇಳ್ತದೆ. ದಟ್ ಇಸ್ ಸ್ಟ್ಯಾಂಡರ್ಡ್ ಅಂದರೆ ಫಿಕ್ಸ್ ಅದು ಅಂತ. ಒಂದೊಂದು ಕಾಲಕ್ಕೆ ತಕ್ಕಂತೆ ಚೇಂಜ್ ಆಗ್ತಿರ್ಬೋದು. ಹಂಗೆ ಸ್ಟ್ಯಾಂಡರ್ಡ್ ಆ್ಯಂಗಲ್ಸ್ ಅಂದಾಗ ಇನ್ನು ಮುಂದೆ 0, 30, 45, 60, 90 ಡಿಗ್ರೀಸ್ ಆರ್ ಕಾಲ್ಡ್ ಸ್ಟ್ಯಾಂಡರ್ಡ್ ಆ್ಯಂಗಲ್ಸ್. ಇಲ್ಲೊಂದು ನಾನು ಫಸ್ಟೇ ಹೇಳಿದ್ದೇನೆ, 30 ಡಿಗ್ರಿನ ರೇಡಿಯನ್ಸಲ್ಲಿ ಬರೆದರೆ π/6, 45 ಡಿಗ್ರಿನ ರೇಡಿಯನ್ಸಲ್ಲಿ ಬಂದರೆ π/4. ರೆಡ್ಡಿಂಗ್ ಮಾರ್ಕ್ ತೊಗೊಂಡು ಇವೆಲ್ಲ ಇನ್ನೊಂದು ವಿಚಾರ ಹೇಳಿದೆ ಪ್ಲೀಸ್. ಇವತ್ತು ಹೇಳ್ಕೊಟ್ಟಿರ್ತಕ್ಕಂಥ 8 ಕಂಡೀಷನಲ್ ಟ್ರಿಗ್ನಾಮೆಟ್ರಿಕ್ ಐಡೆಂಟಿಟೀಸು ಪಕ್ಕದಲ್ಲಿ ಆರೋ ಮಾರ್ಕ್ಸ್ ಹಾಕಿ ಎಲ್ಲ ಅದನ್ನು ರೆಡ್ಡಿಂಗ್ ಪೆನ್ನಲ್ಲಿ ಸ್ಟಾರ್ ಮಾರ್ಕ್ಸ್ ಹಾಕ್ಕೋಬೇಕು. ಇವತ್ತಿನ ಕ್ಲಾಸಲ್ಲಿ ರೆಡ್ಡಿಂಗ್ ಪೆನ್ ವಿಚಾರಣೆ ಮರ್ತೆ. ಯಾಕೆ ಸರ್? ಅವೆಲ್ಲ ಫಾರ್ಮುಲಾಲಿ ಸೇರಿಸ್ತೀನಿ ಮತ್ತೆ. ಆಫ್ಟರ್ ಕಂಪ್ಲೀಷನ್ ಆಫ್ ಎಂಟೈರ್ ಟ್ರಿಗ್ನಾಮೆಟ್ರಿ ಆ ರೆಡ್ಡಿಂಗ್ ಪೆನ್ನಲ್ಲಿ ಮಾರ್ಕ್ ಮಾಡಿರ್ತಕ್ಕಂಥವನ್ನೆಲ್ಲ ಲಿಸ್ಟ್ ಔಟ್ ಮಾಡಿ ದೋಸ್ ಆರ್ ದಿ ಬೇಸಿಕ್ಸ್ ಫಾರ್ಮುಲಾಸ್ ಆಫ್ ಟ್ರಿಗ್ನಾಮೆಟ್ರಿ ಅಂತ ಅನೌನ್ಸ್ ಮಾಡ್ತೀನಿ. ಅದಕ್ಕೆ ಇವತ್ತಿನ ಕ್ಲಾಸಲ್ಲಿ ಏನೆಲ್ಲ ಟ್ರಿಗ್ನಾಮೆಟ್ರಿಕ್ ಐಡೆಂಟಿಸ್ ಅಂತ ಬರೋದು ಮತ್ತು ಸೈಡಲ್ಲಿ ಆರೋ ಮಾರ್ಕ್ ಅಂತ ಬರೋದು ಅವೆಲ್ಲ ರೆಡ್ಡಿಂಗಲ್ಲಿ ಮಾರ್ಕ್ ಮಾಡಬೇಕು. ಅದು ಮರ್ತೆ ನಾನು. ಎಸ್, ಇಲ್ಲಿಗೆ ಬರೋಣ. ಎವ್ರಿಬಡಿ ಆಫ್ ಯು ನೋ ದ ವ್ಯಾಲ್ಯೂಸ್ ಆಫ್ ಸೈನ್ ಥೀಟಾ ಅಂಡರ್ ದಿಸ್ ವ್ಯಾಲ್ಯೂಸ್. ಅಂದರೆ sin 30 ಎಷ್ಟು, sin 45 ಎಷ್ಟು ಅಂದಾಗ ಹೇಳ್ತೀರಾ. ನೋಡಿ ನಾನು ಬರ್ದಾಗ್ತೀನಿ ನೀವು ಕಳೆದಂಗೆ. ಅಕಸ್ಮಾತ್ ಯಾರಾದರೂ ಸರ್ ಹೆಂಗೆ ಸರ್ ಬಂತು ಅದು ಅಂದಾಗ ನಾನು ಹೇಳ್ಕೊಡ್ತೀನಿ. ಅದು ಹೆಂಗೆ ಬಂತು ಅನ್ನೋದು ಹೇಳ್ಕೊಡ್ಬಿಡ್ತೀನಿ. ಇಫ್ ಯು ಆರ್ ಇಂಟ್ರೆಸ್ಟೆಡ್ ಕಲ್ತ್ಕೋ. ಇಲ್ಲ ಸರ್ ನಮಗೆ ವ್ಯಾಲ್ಯೂಸ್ ಗೊತ್ತು, ಡೋಂಟ್ ಕನ್ಫ್ಯೂಸ್ ಮೀ ಅಂದಾಗ ಪಾಠನೇ ಕೇಳ್ಬೇಡಿ ಸ್ವಲ್ಪ. ಏನು ಸರ್ ಹೇಳ್ತೀರಾ ನೀವು ಇಲ್ಲಿ? ಎಸ್, ಇಲ್ಲಿ √x/4 ಅಂತ ಒಂದು ಫಾರ್ಮುಲಾ ಬರ್ಕೊಳ್ತೀನಿ. ಸರ್ ಏನಕ್ಕೆ ಇದು ಹೇಳ್ಕೊಡ್ತಿದ್ರೆ ಹೇಳಿ? ಈ ವ್ಯಾಲ್ಯೂಸ್ ಲೈಫ್ ಲಾಂಗ್ ನೆನ್ಪಿಟ್ಕೊಳ್ಳೋದು ಅಥವಾ ಎಲ್ಲಾದರೂ ಮರ್ತೋಗ್ಬಿಟ್ಟಿದ್ರೆ ಹೆಂಗೆ ತೆಗಿಬೇಕು ಅನ್ನೋದು. ಸರ್ ನಮ್ಗೆ ಬರುತ್ತೆ ಅಂದರೆ ಈ ಟಾಪಿಕ್ ಕೇಳಬೇಡ. ಇಲ್ಲ ಹೇಳ್ಕೊಡಿ ಸರ್ ಪರವಾಗಿಲ್ಲ, ಹೆಂಗೆ ಬಂತು ಅಂದರೆ ಹೇಳ್ಕೊಡ್ತೀನಿ. ವಾಟ್ ಇಸ್ ದ ಫಾರ್ಮುಲಾ ಟು ಗೆಟ್ ಆಲ್ ದೀಸ್ ವ್ಯಾಲ್ಯೂಸ್ ಅಂಡರ್ ಸೈನ್ √x/4? ದಿಸ್ ಇಸ್ ಜನರಲ್ ಫಾರ್ಮುಲಾ. ಇಫ್ ಯು ಪುಟ್ x is equal to 0 ಅಂದರೆ 0 ಡಿಗ್ರಿ ಅಂದರೆ ಈ 0 ಇಲ್ಲಿ ಹಾಕಿಲ್ಲ, ಸುಮ್ಮನೆ ಫಸ್ಟ್ ವ್ಯಾಲ್ಯೂ ಹೇಳ್ತಾ ಇದ್ದೀನಿ. ಆಗ √0/4 ಆನ್ಸರ್ ಕೂಡ 0 ಬಂತು. ಈ 0 ಎರಡು ಒಂದೇ. ಆಮೇಲೆ ಪುಟ್ x is equal to 1. ಇವು ಮಾಮೂಲಿ ಹೋಲ್ ನಂಬರ್ಸ್, ಪಾಸಿಟಿವ್ ನ್ಯಾಚುರಲ್ ನಂಬರ್ಸ್ ವಿತ್ 0 ತೊಗೊಂಡಿದ್ದೀನಿ. 0 ಇಸ್ ನಾಟ್ ನ್ಯಾಚುರಲ್ ನಂಬರ್. ಪಾಸಿಟಿವ್ ನಂಬರ್ಸ್ ವಿತ್ 0 ತೊಗೊಂಡಿದ್ದೀನಿ, 0 ಇಂದ ಬರ್ತಾ ಇದ್ದೀನಿ. ಆಗ ನಿಮಗೆ √1/4 ಬರುತ್ತೆ. √1 1ನೇ, √4 2ನೇ, ಸೊ ಹಾಫ್ ಇಲ್ಲಿದೆ. ಎಲ್ಲ ವ್ಯಾಲ್ಯೂಸ್ ತಗೊಂಡು ಈ ಫಾರ್ಮುಲಾ ಆಗ್ತಾನೆ. ದಿಸ್ ಇಸ್ ಜನರಲ್ ಫಾರ್ಮುಲಾ. x is equals to 2 ಹಾಕಿದಾಗ ಇದು 2/4 ಬರುತ್ತೆ. ಕ್ಯಾನ್ಸಲ್ ಮಾಡಿದಾಗ 1/2 ಬರುತ್ತೆ. 2 1s 2 2s ಹೋಗುತ್ತೆ. √1 ಅಗೈನ್ 1ನೇ. √2 ಇಸ್ ನಾಟ್ 2, 1/√2 ಇಲ್ಲಿ ಬಂತು. ಎಷ್ಟು ಚೆನ್ನಾಗಿದೆ ಫಾರ್ಮುಲಾ ಇದು. ಗೊತ್ತಾಗ್ತಿದೆಯಾ? ಕ್ಯಾಮ್ರಾ ಕೆಳಗಡೆನೆ ಬರ್ತಿದೆಯಾ ಇದು? ಓ, ಸೈಡ್ಗೆ ಬರ್ದಾಕ್ತೀನಿ ನಾನು. ಓಕೆ 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 ಓಕೆ.
ಈ ಫಾರ್ಮುಲಾ ಆದರೆ ಕಾಣಿಸ್ತಿದೆಯಾ? ಎಸ್ ಎಸ್. ಇಫ್ ಯು ಪುಟ್ ಎಕ್ಸ್ ಇಸ್ ಈಕ್ವಲ್ ಟು 0/4 ದಟ್ ಈಸ್ ಈಕ್ವಲ್ ಟು 0. ಆ 0ನೇ ಇಲ್ಲಿರೋದು. ಎಕ್ಸ್ ಇಸ್ ಈಕ್ವಲ್ ಟು 1 ಕೊಟ್ಟಾಗ ವಿ ಗೆಟ್ 1/4. ರೂಟ್ 1 1, ರೂಟ್ 4 2 ಬರುತ್ತೆ. ಸೊ ಆ 2 ಇಲ್ಲಿದೆ. ಎಕ್ಸ್ ಇಸ್ ಈಕ್ವಲ್ ಟು 2 ಕೊಟ್ಟಾಗ 0 1 2 3 ಕೊಟ್ಕೊಂಡು ಹೋಗ್ತಾ ಇದ್ದೀನಿ. 2/4 ಬರುತ್ತೆ. ದಟ್ ಈಸ್ ಈಕ್ವಲ್ ಟು 1/√2. 2 1 2 2. ರೂಟ್ ಆಫ್ 1 ನಥಿಂಗ್ ಬಟ್ 1, ರೂಟ್ ಆಫ್ 2 ನಥಿಂಗ್ ಬಟ್ 1/√2. ಮತ್ತೆ ಅದನ್ನೇನು ಬೇರೆ ತಪ್ಪರ್ಥ ಮಾಡ್ಕೋಬಾರ್ದು. 0 ಈಸ್ ಓವರ್, 1 ಈಸ್ ಓವರ್, 2 ಈಸ್ ಓವರ್. ಎಕ್ಸ್ ಇಸ್ ಈಕ್ವಲ್ ಟು 3 ಕೊಟ್ಟಾಗ ರೂಟ್ ಆಫ್ 3/4. ರೂಟ್ 3 ಅಂದರೆ ರೂಟ್ 3, ಬಟ್ ರೂಟ್ 4 ಅಂದಾಗ 2 ಆಗುತ್ತೆ. ರೂಟ್ ತೆಗೆದು ಬಿಡಬೇಕು, ಅದಿದು. ಸೊ ಎಕ್ಸ್ ಇಸ್ ಈಕ್ವಲ್ 3 ಮುಗಿದೋಯ್ತು. ಎಕ್ಸ್ ಇಸ್ ಈಕ್ವಲ್ ಟು 4 ಕೊಟ್ಟಾಗ ರೂಟ್ ಆಫ್ 4/4. ಇದು ಈ ಫಾರ್ಮುಲಾ ಆಗ್ತದೆ. ಪುಟ್ ಎಕ್ಸ್ ಈಕ್ವಲ್ 0, put x equal to 1, put x equal to 2, put x equal to 3, put x equal to 4. We get all these values. See formula. This is general formula to get these values. What are x values? 0, 1, 2, 3, 4. ನೋಡಿ ಹಾಕಿದ್ದೀನಿ. ರೂಟ್ 1 ಎಷ್ಟಪ್ಪ? 1. ನೋಡಿ ಅಲ್ಲಿ ಬಂದಿದೆ. ಸರ್ ಈ ಟೆಕ್ನಿಕ್ ನಮಗೇನು ಬೇಕಿಲ್ಲ, ಆಲ್ರೆಡಿ ಕಲ್ತು ಬಿಟ್ಟಿದೆ ಅಂದರೆ ಎಸ್ ಕಲ್ತ್ಕೊ. ಯಾರಾದರೂ ಈ ವ್ಯಾಲ್ಯೂಸ್ ಮರ್ತಿದ್ರೆ ಈ ರೀತಿ ತೆಕ್ಕೋಬೋದು. ಗೊತ್ತಾಗ್ತಿದೆಯಾ? ದಿಸ್ ಈಸ್ ಹೌ ಟು ರಿಮೆಂಬರ್ ದಿ ಟೇಬಲ್. ದಟ್ ಟು ಫಸ್ಟ್ ಕರೆಸ್ಪಾಂಡಿಂಗ್ ಟು ವ್ಯಾಲ್ಯೂಸ್ ಆಫ್ ಸೈನ್ ಥೀಟಾ ಅಂಡ್ 0, 30, 45, 60, 90. 30 ಇನ್ಮೇಲೆ ಸೈನ್ 30 ಅಂದರೂ ಇದೆ, ಸೈನ್ π/6 ಅಂದರೂ ಇದೆ, ಸೈನ್ 45 ಅಂದರೂ ಇದೆ, ಸೈನ್ π/4 ಅಂದರೂ ಇದೆ, ಸೈನ್ 60 ಅಂದರೂ ಇದೆ, ಸೈನ್ π/3 ಅಂದರೂ ಇದೆ, ಸೈನ್ 90 ಅಂದರೂ ಇದೆ, ಸೈನ್ π/2 ಅಂದರೂ ಕೂಡ ಇದೆ ವ್ಯಾಲ್ಯೂಸು. ಆಮೇಲೆ ಇದನ್ನೇನು ನಾನು ಹೆಚ್ಚಾಗಿ ಹೇಳ್ಕೊಡೋ ಅವಶ್ಯಕತೆ ಇಲ್ಲ. ಏನು ಮಾಡ್ತೀರಿ ನೀವೆಲ್ಲರೂ ಕಾಸ್ ಥೀಟಾ ವ್ಯಾಲ್ಯೂಸು ನಾನು ಇಂಕ್ ಚೇಂಜ್ ಮಾಡಿ ಬರೀತೀನಿ ಇಲ್ಲಿ. ಕಾಸ್ ಥೀಟಾ ವ್ಯಾಲ್ಯೂಸು ರಿವರ್ಸ್ ಆರ್ಡರ್. 1 ರೂಟ್ 3/2, 1/√2, 1 0. ನೋಡಿ ಈ ವ್ಯಾಲ್ಯೂಸ್ನೆಲ್ಲ ರಿವರ್ಸ್ ಆರ್ಡರ್ ಬರ್ಕೊಂಡು ಬಂದಿದ್ದೀನಿ. ಲಾಸ್ಟ್ ವ್ಯಾಲ್ಯೂ ಫಸ್ಟಿಗೆ ಬಂತು, ಲಾಸ್ಟ್ ಬಿಫೋರ್ ವ್ಯಾಲ್ಯೂ ಸೆಕೆಂಡ್ ಬಂತು, ಲಾಸ್ಟ್ ಥರ್ಡ್ ವ್ಯಾಲ್ಯೂ ಇಲ್ಲಿಗೆ ಬಂತು, ಇದು ಈ ಕಡೆ ಬಂತು, ಈ 0 ಈ ಕಡೆ ಬಂತು. ದೀಸ್ ಆರ್ ದಿ ವ್ಯಾಲ್ಯೂಸ್ ಆಫ್ ಕಾಸ್ ಥೀಟಾ. ಅಲ್ಲಿಗೆ ಕಾಸ್ 90 ಅಂದರೂ 0 ಹೇಳಬೇಕು, ಕಾಸ್ π/2 ಅಂದರೂ 0 ಹೇಳಬೇಕು. ನೆಕ್ಸ್ಟು ನಮಗೆಲ್ಲರಿಗೂ ಗೊತ್ತು ಸೈನ್ ಬೈ ಕಾಸ್ ವಿ ಗೆಟ್ ದಿ ಟ್ಯಾನ್ ಥೀಟಾ ಅಂತ. ಸೈನ್ ಥೀಟಾ ಬೈ ಕಾಸ್ ಥೀಟಾ ಇಸ್ ಈಕ್ವಲ್ಸ್ ಟು ಟ್ಯಾನ್ ಥೀಟಾ. ಇವೆರಡು ಡಿವೈಡ್ ಆದಾಗ ಅಟ್ ದಿ ಸೇಮ್ ಟೈಮ್ ಇವು ಕೂಡ ಡಿವೈಡ್ ಆಗಬೇಕು. ನೋಡ್ರಿ 0/1 0, 1/2 ಬೈ 3/2. ಹೆಂಗದು? 1/2 ಬೈ ರೂಟ್ 3/2. 2 to get ಕ್ಯಾನ್ಸಲ್. ಏನು ಉಳಿದದಪ್ಪ? 1/√3. ಮತ್ತು ಇವೆರಡು ಡಿವೈಡ್ ಮಾಡ್ತೀವಿ. ಇವೆರಡು ಡಿವೈಡ್ ಮಾಡಿದಾಗ 1 ಬರುತ್ತೆ. ಮತ್ತು ಇವೆರಡು ಡಿವೈಡ್ ಮಾಡ್ತೀವಿ. ಹೆಂಗದು? ರೂಟ್ 3/2 ಡಿವೈಡೆಡ್ ಬೈ 1/2. 2 to get ಕ್ಯಾನ್ಸಲ್. ರೂಟ್ 3/1 ಉಳಿದಿದೆ, ಅದಕ್ಕೆ ನಾವು ಬೈ 1 ಬರೆಯಲ್ಲ, ರೂಟ್ 3 ಅಂತಲೇ ಬರಿತೀವಿ. ಎಸ್. ಆಮೇಲೆ 1/0 ಈಗ ತಾನೇ ಹೇಳಿಕೊಟ್ಟೆ ನಾನು. ನಾನ್ ಡಿಫೈನ್ ಟರ್ಮ್ಸಲ್ಲಿ ಬರುತ್ತಾ ಇದು? 1/0 ನಾನ್ ಡಿಫೈನ್ ಟರ್ಮಲ್ಲಿ ಬರುತ್ತಾ? ಡಿನಾಮಿನೇಟರ್ 0 ಇದೆ, ನ್ಯೂಮರೇಟರ್ ಏನೇ ಆಗಲಿ. ಸೊ ದಟ್ ಈಸ್ ನಾಟ್ ಡಿಫೈನ್ ಟರ್ಮ್. ಶೋರ್. ಆಮೇಲೆ ಆ ಕೊಸೆಕೆಂಟ್ ಥೀಟಾ ವ್ಯಾಲ್ಯೂಸು ರೆಸಿಪ್ರೋಕಲ್ ಆಫ್ ದಿಸ್. ರಿವರ್ಸ್ ಆರ್ಡರ್ ಅಲ್ಲ, ರೆಸಿಪ್ರೋಕಲ್ ಆಫ್ ದಿಸ್ ಅಂದರೆ ಇಲ್ಲಿರ್ತಕ್ಕಂಥವನ್ನ 1/, ಹಾಕ್ಕೋಬೇಕು. ಅಲ್ಲಿಗೆ 1/0. ಹೌದಾ? ರೆಸಿಪ್ರೋಕಲ್ ಆಫ್ 0 ಅಂದಾಗ 1/0 ಲೆಕ್ಕ. ರೆಸಿಪ್ರೋಕಲ್ ಆಫ್ 1/2 ಅಂದಾಗ 1/1/2 ಲೆಕ್ಕ. ಆವಾಗ ಇದು 2 ಆಗುತ್ತೆ. ರೆಸಿಪ್ರೋಕಲ್ ಆಫ್ ದಿಸ್ ರೂಟ್ 2 ಆಗುತ್ತೆ. ರೆಸಿಪ್ರೋಕಲ್ ಆಫ್ ದಿಸ್ 2/√3 ಆಗುತ್ತೆ. ರೆಸಿಪ್ರೋಕಲ್ ಆಫ್ 1 ಆಗುತ್ತೆ. ಆಮೇಲೆ ಸೈನ್ ವ್ಯಾಲ್ಯೂಸ್ ಎಲ್ಲ ಕಳಿತು ರಿವರ್ಸ್ ಆರ್ಡರ್ ತೊಗೊಂಡಾಗ ಕಾಸು ಬಂತು. ಹಾಗೆ ಕೊಸೆಕೆಂಟ್ ವ್ಯಾಲ್ಯೂಸ್ ಎಲ್ಲ ಕಳಿತು ರಿವರ್ಸ್ ಆರ್ಡರ್ ತೊಗೊಂಡಾಗ ಸೀಕೆಂಟ್ ವ್ಯಾಲ್ಯೂಸ್ ಬರುತ್ತೆ. 1 2/√3 √2 to infinity. ಗೊತ್ತಾಗ್ತಿದೆಯಾ? ನೆಕ್ಸ್ಟ್ ಬಂಪರ್ ಆಫರ್ ಫಾರ್ ಕಾಟ್ ಥೀಟಾ. ಏನು ಸರ್ ಅದು? ನೀನು ಟ್ಯಾನ್ ರೆಸಿಪ್ರೋಕಲ್ ಆದ್ರೆ ತಗೋ, ರಿವರ್ಸ್ ಆರ್ಡರ್ ಆದ್ರೆ ತಗೋ, ಕಾಟ್ ಬರುತ್ತೆ. ರೆಸಿಪ್ರೋಕಲ್ ರಿವರ್ಸ್ ಆರ್ಡರ್ ನಾಟ್ ಸೇಮ್, ಡಿಫ್ರೆಂಟ್ ಅವೆಲ್ಲನು. ಈ ಕಾಟ್ ಬರೋದಕ್ಕೋಸ್ಕರ ಟ್ಯಾನ್ ಹೇಗಾದ್ರೆ ಬರ್ಕೊ. ಇದನ್ನು ಇನ್ಫಿನಿಟಿಲಿ ಬರೆದಿದ್ದೀನಿ, √3 ಇದನ್ನು ಇಲ್ಲಿ ಬರೆದಿದ್ದೀನಿ, 1 ಇಲ್ಲೇ ಬರೆದಿದ್ದೀನಿ, ಇದು ಇಲ್ಲಿಗೆ ಬರುತ್ತೆ 1/√3, ಇದು ಇಲ್ಲಿಗೆ ಬರುತ್ತೆ 0. ದಿಸ್ ಇಸ್ ಹೌ ಟು ರಿಮೆಂಬರ್ ದ ಟೇಬಲ್. ದಿಸ್ ಟೇಬಲ್ ಇಸ್ ಕಾಲ್ಡ್ ಸ್ಟ್ಯಾಂಡರ್ಡ್ ಆಂಗಲ್ ಟೇಬಲ್. ಇನ್ನು ಮುಂದೆ ಟ್ರಿಗ್ನೋಮೆಟ್ರಿ ಸ್ಟ್ಯಾಂಡರ್ಡ್ ಆಂಗಲ್ಸ್ ಯಾವ ಅಂದಾಗ 0, 30, 45, 60, 90 ಅಂತ ಹೇಳಬೇಕು. ಬೇರೆ ಆಂಗಲ್ಸ್ ಹೇಳಂಗೆ ಹೋಗಬಾರ್ದು ನೀವು. ಈ ಫಸ್ಟು ಹೇಗೆ ಬಂತು ಅಂತ ಫಾರ್ಮುಲಾ ಬರ್ದೇನೆ ಇಲ್ಲಿ. ಸರ್ ಇನ್ನೊಂದ್ಸಲಿ ಬರೀರಿ ಸರ್. ಅದು x/4. ಎಕ್ಸ್ಗೆ ಏನು ಕೊಟ್ಟರು ಸರ್? 0, 1, 2, 3, 4. 0 ಕೊಟ್ಟಾಗಿದೆ ಬಂತು, 1 ಕೊಟ್ಟಾಗಿದೆ ಬಂತು, 2 ಕೊಟ್ಟಾಗಿದೆ ಬಂತು, 3 ಕೊಟ್ಟಾಗಿದೆ ಬಂತು, 4 ಕೊಟ್ಟಾಗಿದೆ ಬಂತು. ಕೊಟ್ರೆ ಎಕ್ಸ್ ವ್ಯಾಲ್ಯೂ 0 to 4 ಕೊಡ್ರಿ, ವ್ಯಾಲ್ಯೂಸ್ ಬರುತ್ತೆ. ಇದರಿಂದ ಈ ಟೇಬಲ್ ನೀಟಾಗಿ ತೆಗೆದು ಬಿಡ್ಬೋದು. ಗೊತ್ತಾಗ್ತಿದ್ಯಾ?
ಎಸ್, ಸೈನ್ಸ್ ಆಫ್ ದ ಟ್ರಿಗ್ನಾಮೆಟ್ರಿಕ್ ರೇಷಿಯೋಸ್ ಅಂತ ಬಂದಾಗ ಎಲ್ಲರಿಗೂ ಗೊತ್ತು 0 to 90 ಫಸ್ಟ್ ಕ್ವಾಡ್ರೆಂಟ್ ಅಂತ, 90 to 180 ಸೆಕೆಂಡ್ ಕ್ವಾಡ್ರೆಂಟ್ ಅಂತ, 180 to 270 ಥರ್ಡ್ ಕ್ವಾಡ್ರೆಂಟ್ ಅಂತ. ಇದು ಮತ್ತೆ ಒಂದು ಸೈಕಲ್ ಕಂಪ್ಲೀಟ್ ಆದಮೇಲೆ 0 ಆದರೂ ಆಗ್ಬೋದು, ಇದು 360. ಇನಿಷಿಯಲ್ ಸ್ಟೇಜಲ್ಲಿ 0 ಇರುತ್ತೆ, ಸೈಕಲ್ ಕಂಪ್ಲೀಟ್ ಆದಮೇಲೆ 360 ಇರುತ್ತೆ. ಇದು ಫೋರ್ತ್ ಕ್ವಾಡ್ರೆಂಟ್ ಅಂತ. ಇಲ್ಲಿ ಸ್ವಲ್ಪ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಇಲ್ಲಿ ಏನು ಮಾಡ್ತೀನಿ ನಾನು, ದಯವಿಟ್ಟು ಇಲ್ಲಿ ಎ ಅಂತ ಬರೀತೀನಿ, ಇಲ್ಲಿ ಎಸ್ ಅಂತ ಬರೀತೀನಿ, ಇಲ್ಲಿ ಟಿ ಅಂತ ಬರೀತೀನಿ, ಇಲ್ಲಿ ಸಿ ಅಂತ ಬರೀತೀನಿ. ASTC ರೂಲ್ ಹಿಂಗೆ ಬರಬಾರ್ದು, ಹಿಂಗೆ ಬರಬೇಕು. ASTC ರೂಲ್. ಏನು ಸರ್ ಇದರಿಂದ ಪ್ರಯೋಜನ? ತುಂಬ ಪ್ರಯೋಜನ ಇದೆ, ತುಂಬ ಕೇರ್ಫುಲ್ಲಾಗಿ ಪಾಠ ಕೇಳಬೇಕು. ಫಸ್ಟ್ ಕ್ವಾಡ್ರೆಂಟಲ್ಲಿ ಇರ್ತಕ್ಕಂಥ 6 ಟ್ರಿಗ್ನಾಮೆಟ್ರಿಕ್ ರೇಷಿಯೋಸಲ್ಲಿ ಯಾವ್ಯಾವ ಪಾಸಿಟಿವ್ ಅಂದಾಗ ಆಲ್ ಟ್ರಿಗ್ನಾಮೆಟ್ರಿಕ್ ರೇಷಿಯೋಸ್ ಆರ್ ಪಾಸಿಟಿವ್ ಅಂತ ಹೇಳಬೇಕು ನೀವು. ಇದು ನಿಮ್ಮ ವರ್ಕ್ ಬುಕ್ಕಲ್ಲಿ ಇದನ್ನು ನಾನು ಪ್ರಿಂಟ್ ಮಾಡಬೇಕಾದ್ರೆ ಇನ್ ಫಸ್ಟ್ ಕ್ವಾಡ್ರೆಂಟ್, ಐ ಥಿಂಕ್ ಪೇಜ್ ನಂಬರ್ 14 ದಯವಿಟ್ಟು ಎಲ್ಲರೂ ಅಬ್ಸರ್ವ್ ಮಾಡಿ. ಪೇಜ್ ನಂಬರ್ 14 ವರ್ಕ್ ಬುಕ್ ಇರೋರು ಏನಲ್ಲಿ ಇನ್ ಫಸ್ಟ್ ಕ್ವಾಡ್ರೆಂಟ್ ಆಲ್ ದ ಎ ಫಾರ್ ಆಲ್ ಅಂದಾಗ ಎಲ್ಲ 6. ಇನ್ ಫಸ್ಟ್ ಕ್ವಾಡ್ರೆಂಟ್ ಆಲ್ ದ 6 ಟ್ರಿಗ್ನಾಮೆಟ್ರಿಕ್ ರೇಷಿಯೋಸ್ ಆರ್ ಪಾಸಿಟಿವ್, ಬ್ರಾಕೆಟಲ್ಲಿ ರಿಮೈನಿಂಗ್ ಆರ್ ನೆಗೆಟಿವ್ ಅಂತ ಕೊಟ್ಟಿದ್ದೀನಿ, ತಪ್ಪು. ಬ್ರಾಕೆಟಲ್ಲಿ ಹೊಡೆದಾಕಿ. ಹೆಂಗೆ ಬರುತ್ತೆ ರಿಮೈನಿಂಗ್ ಆರ್ ನೆಗೆಟಿವ್? ಎಲ್ಲ ಇಲ್ಲಿ ಕವರ್ ಆಗೋಗಿದೆ. ಈಗ ಒಂದು ಕ್ಲಾಸಲ್ಲಿ 90 ಮೆಂಬರ್ಸ್ ಇದ್ದಾರೆ. ಪ್ಲೀಸ್ ಕಮ್ ಆಲ್ ದ 90 ಮೆಂಬರ್ಸ್ ಟು ದ ಆಫೀಸ್ ಅಂತ ಕರಿತೀವಿ. ಎ ಕ್ಲಾಸ್ ಹ್ಯಾವಿಂಗ್ ಜಸ್ಟ್ 90 ಮೆಂಬರ್ ಸ್ಟೂಡೆಂಟ್ಸ್. ವಿ ಆರ್ ರಿಕ್ವೆಸ್ಟ್ ಯು ಪ್ಲೀಸ್ ಆಲ್ ಆಫ್ ಯು 90 ಕಮ್ ಟು ಆಫೀಸ್ ಅಂತ ಹೇಳ್ತೀವಿ. ರಿಮೈನಿಂಗ್ ಆರ್ ಗೋ ಟು ಹೋಮ್. ಎಲ್ಲಿ ಯಾರಿದ್ದಾರೆ? ಎಲ್ಲ ಆಫೀಸಿಗೆ ಬಂದ್ಬಿಟ್ಟಿದ್ದಾರೆ 90 ಮೆಂಬರ್ಸು. ಮತ್ತು ರಿಮೈನಿಂಗ್ ಯಾರು ಮನೆಗೆ ಹೋಗೋರಲ್ಲಿದ್ದರಲ್ಲ, ನಾನು ಅಂಥ ಮಿಸ್ಟೇಕ್ ಮಾಡಿದ್ದೀನಿ ಇಲ್ಲಿ ಪ್ರಿಂಟಲ್ಲಿ. ಏನು ಸರ್, ಆಲ್ ಇನ್ ಫಸ್ಟ್ ಕ್ವಾಡ್ರೆಂಟ್ ಆಲ್ ದ 6 ಟ್ರಿಗ್ನಾಮೆಟ್ರಿಕ್ ರೇಷಿಯೋಸ್ ಆರ್ ಪಾಸಿಟಿವ್ ಅಂತ ಕೊಟ್ಬಿಟ್ಟು ರಿಮೈನಿಂಗ್ ಆರ್ ನೆಗೆಟಿವ್. ರಾಂಗ್ ರಾಂಗ್ ರಾಂಗ್. ರಿಮೈನಿಂಗ್ ಇರೋದೇ ಇಲ್ಲ ಅಲ್ಲಿ. ರಿಮೈನಿಂಗ್ ಆರ್ ನೆಗೆಟಿವ್ ಅನ್ನೋ ಕಾನ್ಸೆಪ್ಟ್ ಇಲ್ಲ ಅಲ್ಲಿ. ರಿಮೈನಿಂಗ್ ಹೊಡೆದಾಕ ಬ್ರಾಕೆಟ್ ಬರ್ಕೊಡ್ದಲ್ಲಿ. ಅರ್ಥ ಆಯ್ತಾ? ಅಲ್ಲಿಗೆ ಇನ್ನು ಮುಂದೆ ಫಸ್ಟ್ ಕ್ವಾಡ್ರೆಂಟಲ್ಲಿ ಯಾವ್ಯಾವ ಟ್ರಿಗ್ನಾಮೆಟ್ರಿಕ್ ರೇಷಿಯೋಸ್ ಪಾಸಿಟಿವ್ ಆಗುತ್ತಂದ್ರೆ ಸರ್ ಎಲ್ಲ ಪಾಸಿಟಿವ್ ಆಗುತ್ತೆ, ಯಾವ ಟ್ರಿಗ್ನಾಮೆಟ್ರಿಕ್ ರೇಷಿಯೋ ಕೂಡ ಫಸ್ಟ್ ಕ್ವಾಡ್ರೆಂಟಲ್ಲಿ ನೆಗೆಟಿವ್ ಆಗಲ್ಲ ಅಂತ ಹೇಳಬೇಕು ನೀವು. ಆಮೇಲೆ ಕಮ್ ಟು ದ ಕ್ವಾಡ್ರೆಂಟ್ ನಂಬರ್ 2. ಐ ಹ್ಯಾವ್ ರಿಟನ್ ಎಸ್. ಎಸ್ ಅಂದಾಗ ದೇರ್ ಆರ್ 2 ಟ್ರಿಗ್ನಾಮೆಟ್ರಿಕ್ ರೇಷಿಯೋಸ್ ಸ್ಟಾರ್ಟ್ಸ್ ವಿತ್ ಎಸ್, ಸೈನ್ ಅಂಡ್ ಸೀಕೆಂಡ್. ಅದರಲ್ಲಿ ಪ್ರಯಾರಿಟಿ ಫಸ್ಟ್ ಯಾವುದು? ಸೈನ್. ಅದಕ್ಕೋಸ್ಕರ ಎಸ್ ಫಾರ್ ಸೈನ್. ಇನ್ನು ಒಂದು ಇದೆ, ಅದರಲ್ಲಿ ಹೇಳ್ತೀನಿ ಎಸ್ ಫಾರ್ ಸೈನ್. ಇದರ ರೆಸಿಪ್ರೋಕಲ್ ಏನಿದೆ, ಸೈನ್ ರೆಸಿಪ್ರೋಕಲ್ ಯಾವುದು ಬರುತ್ತೆ 6ರಲ್ಲಿ? ಹೇಳ್ತೀರಾ? ಕೊಸಿಕೆಂಟ್ ಬರುತ್ತೆ. ಚೆನ್ನಾಗಿ ಅರ್ಥ ಮಾಡ್ಕೋಬೇಕು, ಅವಾಗಿಂದ ಹೇಳ್ಕೊಡ್ತಾ ಇದ್ದೀನಿ. ಅಲ್ಲಿಗೆ ವಿಚ್ ಟ್ರಿಗ್ನಾಮೆಟ್ರಿಕ್ ರೇಷಿಯೋಸ್ ಆರ್ ಪಾಸಿಟಿವ್ ಇನ್ ಸೆಕೆಂಡ್ ಕ್ವಾಡ್ರೆಂಟ್ ಅಂದಾಗ ನೀವು ಯಾವ ಕೋತಿಗ್ಲೂ ಕೂಡ ಸೈನ್ ಅಂಡ್ ಕೊಸ್ಕೆಂಟ್ ಅಂತ ಕಳ್ಸ್ಕೋಬಾರ್ದು. ಅದೇನು ಸರ್ ಸೈನ್ ಅಂಡ್ ಕೊಸ್ಕೆಂಟ್ ಪಾಸಿಟಿವ್? ಎಸ್, ಆನ್ಸರ್ ಇಸ್ ಕರೆಕ್ಟ್. ಆ ರೀತಿ ಕಳೀಬೇಡ, ನಾನು ಬೇರೆ ರೀತಿ ಹೇಳ್ಕೊಡ್ತೇನೆ. ಇನ್ ಸೆಕೆಂಡ್ ಕ್ವಾಡ್ರೆಂಟ್ ಸೈನ್ ಅಂಡ್ ಕೊಸ್ಕೆಂಟ್ ಆರ್ ಪಾಸಿಟಿವ್ ಅಬ್ಸಲ್ಯೂಟ್ಲಿ. ಮತ್ತೆ ಕೋತಿಗ್ಲಂದ್ರು ನೀವು ನೆನ್ಪಿಟ್ಕೋಬೇಡ ಅಂದ್ರು, ದಯವಿಟ್ಟು ವೇ ಆಫ್ ರಿಮೆಂಬರೆನ್ಸ್ ಇಸ್ ಡಿಫ್ರೆನ್ಸ್. ನೀನು ನೆನ್ಪಿಟ್ಕೊಳ್ಳೋ ವೇ ಬೇರೆದೆ. ಹೆಂಗೆ ಹೇಳಿ ಸರ್? ಎಸ್ ಫಾರ್ ಸೈನ್ and its reciprocal cosecant. In this manner you should be remember. Simply don't remember sin and cosecant are positive in second quadrant. ಆ ಥರ ಕಳ್ತಿರೋರು 3 ತಿಂಗಳು ಬಿಟ್ಕೊಂಡು ಕೇಳಿ ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಯಾವುದು ಪಾಸಿಟಿವ್ ಅಂತ ಸೈನ್ ಅಂಡ್ ಕಾಸ್ ಅಂದ್ಬಿಡ್ತಾರೆ. ಸೈನ್ ಅಂಡ್ ಕಾಸ್ ಅಂದ್ಬಿಡ್ತಾರೆ. ಯಾಕೆ ಸರ್? ಅವ್ರು ಕಳಿತಿದ್ದು ವೇ ತಪ್ಪಾಯಿತು. ಕಳಿತಿದ್ದ ಆನ್ಸರ್ ಕರೆಕ್ಟ್, ಕಳಿತಿದ್ದ ವೇ ತಪ್ಪಾಯಿತು. ಏನು ವೇ ಸರ್? ಸೈನ್ ಅಂಡ್ ಕೊಸ್ಕೆಂಟ್ ಅಂತ ಕಳಿತಿದ್ದೆ ರಾಂಗ್. ಇನ್ನೇನು ಕಳಿಬೇಕಿತ್ತು ಸರ್? ಸೈನ್ ಎಕ್ಸ್ ಅಂಡ್ ಇಟ್ಸ್ ರೆಸಿಪ್ರೋಕಲ್ ಕೊಸ್ಕೆಂಟ್ ಎಕ್ಸ್ ಆರ್ ಪಾಸಿಟಿವ್ ಇನ್ ಸೆಕೆಂಡ್ ಕ್ವಾಡ್ರೆಂಟ್ ಅಂತ ಕಳಿತಿದ್ರೆ ಸೈನ್ ರೆಸಿಪ್ರೋಕಲ್ಲು ಜವಾಬ್ದಾರಿಯಿಂದ ಜ್ಞಾಪಿಸ್ಕೊಂಡು ಕೊಸ್ಕೆಂಟ್ ಅಂತ ಲೈಫ್ ಲಾಂಗ್ ಹೇಳ್ತೀರ. ಏನು ಬೇಕಾ ಬಿಟ್ಟಾಗಿ ಸೈನ್ ಅಂಡ್ ಕೊಸ್ಕೆಂಟ್ ಆರ್ ಪಾಸಿಟಿವ್ ಅಂತ ಕಲಿತು ಬಿಟ್ರೆ 2-3 ವಾರ ನೆನಪಿರುತ್ತೆ. ಸೆಕೆಂಡ್ ಕ್ವಾಡ್ರೆಂಟ್ ಯಾವ ಪಾಸಿಟಿವ್ ಅಂದರೆ ಸೈನು, ಅದರ ಫ್ರೆಂಡ್ ಕಾಸ್ ಅಂತ ಹೇಳ್ಬಿಡ್ತೀರಾ. ಸೈನ್ ಅಂಡ್ ಕಾಸ್ ಪಾಸಿಟಿವ್ ಇನ್ ಸೆಕೆಂಡ್ ಕ್ವಾಡ್ರೆಂಟ್, ಕಾಸ್ ಹೊರಟೋಯ್ತು ರಾಂಗ್. ಅದಕ್ಕೆ ಕಳಿಯುವಾಗ ದಯವಿಟ್ಟು ಎಲ್ಲರಲ್ಲೂ ರಿಕ್ವೆಸ್ಟು ಸೈನ್ ಅಂಡ್ ಇಟ್ಸ್ ರೆಸಿಪ್ರೋಕಲ್ ಕೊಸ್ಕೆಂಟ್ ಇಸ್ ಪಾಸಿಟಿವ್ ಅಂತ ಕಳಿ. ನಾನು ನಿಮ್ಮನ್ನು ಕ್ಲಾಸಲ್ಲಿ ಕೇಳಿದ್ರಾಗ ಕೂಡ ಇದೇ ರೆಸ್ಪಾನ್ಸ್ ಬರಬೇಕು. ಸೈನ್ ಅಂಡ್ ಕೊಸ್ಕೆಂಟ್ ಆರ್ ಪಾಸಿಟಿವ್ ಸರ್, ಯುವರ್ ಆನ್ಸರ್ ಇಸ್ ಕರೆಕ್ಟ್, ಲರ್ನಿಂಗ್ ಅ ಫೇಸ್ ರಾಂಗ್. ಇದು ಫ್ಯೂಚರ್ಗೆ ನಿಮಗೆ ಡೇಂಜರ್. ಅದಕ್ಕೆ ಸೈನ್ ಎಕ್ಸ್ ಅಂಡ್ ಇಟ್ಸ್ ರೆಸಿಪ್ರೋಕಲ್ ಕೊಸ್ಕೆಂಟ್ ಎಕ್ಸ್ ಆರ್ ಇನ್ ಪಾಸಿಟಿವ್ ಅಂದರೆ ಇದು ಪಾಸಿಟಿವೆ, ಇದು ಪಾಸಿಟಿವೆ. ಇನ್ನು ರಿಮೈನಿಂಗ್ 4 ಇದೆ ನೋಡಿ, ಟ್ಯಾನು, ಕಾಟು, ಕಾಸು, ಸೀಕೆಂಡ್, ಅವೆಲ್ಲ ನೆಗೆಟಿವ್. ಅಲ್ಲಿಗೆ ದೆರ್ ಇಸ್ ಎ ಕ್ಲಾರಿಟಿ ಅಬೌಟ್ ಸೆಕೆಂಡ್ ಕ್ವಾಡ್ರೆಂಟ್.
In second quadrant, sine and its reciprocal trigonometric ratio cosecant are positive. Remaining 4 tan, cot, secant, cos are negative in second quadrant. This is a clear picture about the second quadrant with respect to all the 6 trigonometric ratios. Come to third quadrant. T spelling starts with only one trigonometric ratio. That's tan. And its reciprocal. Yaudu? Cot x. Both are positive. What about remaining 4? Andre sine, cosecant, secant, cos. ಇವೆಲ್ಲ ಏನಾಗುತ್ತೆ? ನೆಗೆಟಿವ್ ಆಗುತ್ತೆ. ಅಲ್ಲ, ದೇರ್ ಆಲ್ಸೋ ಕ್ಲಿಯರ್ ಪಿಕ್ಚರ್ ಅಬೌಟ್ ಕ್ವಾಡ್ರೆಂಟ್ ನಂಬರ್ 3. ಏನು ಸರ್ ಅದು? ಇನ್ ಥರ್ಡ್ ಕ್ವಾಡ್ರೆಂಟ್, tan x and its reciprocal trigonometric ratio cot x are positive. Remaining are negative. This is the clarity picture about the quadrant number 3. Next, come to fourth quadrant, that is 270 to 360. There is a cos. We have 3 trigonometric ratios with the starting spelling is CCC, which is the according priority, which is the first cos. That's what we have. Remember cos. So, illi cos x and its reciprocal secant x ಅಂತ ನೆನ್ಪಿಟ್ಕೊಳ್ಳಿ. Don't learn as cos and secant are positive in fourth quadrant. Please, even though if your answer is correct, the future remembrance, future memory damage ಆಗುತ್ತೆ. ಅಲ್ಲಿಗೆ ಯಾರು ಕೂಡ ಸೈನ್ ಅಂಡ್ ಕೊಸ್ಕೆಂಟ್ ಆರ್ ಪಾಸಿಟಿವ್ ಇನ್ ಸೆಕೆಂಡ್ ಕ್ವಾಡ್ರೆಂಟ್ ಅಂತ ಕಳಿಬೇಡ. ಕರೆಕ್ಟ್ ಆನ್ಸರೇ, ಬಟ್ ಸ್ವಲ್ಪ ದಿವಸ ಆದಮೇಲೆ ಸೈನ್ ಅಂಡ್ ಕಾಸ್ ಆರ್ ಪಾಸಿಟಿವ್ ಅಂತ ಹೇಳಕ್ ಬರ್ತೀಯಾ? ಅದಕ್ಕೆ ಕಳಿಯೋವೆ ಸೈನ್ ಎಕ್ಸ್ ಅಂಡ್ ಇಟ್ಸ್ ರೆಸಿಪ್ರೋಕಲ್ ಟ್ರಿಗ್ನಾಮೆಟ್ರಿಕ್ ರೇಷಿಯೋ ಕೊಸ್ಕೆಂಟ್ ಎಕ್ಸ್ ಆರ್ ಇನ್ ಪಾಸಿಟಿವ್ ಇನ್ ಸೆಕೆಂಡ್ ಕ್ವಾಡ್ರೆಂಟ್ ಅಂತ ಹೇಳಬೇಕು. tan x and its reciprocal trigonometric ratios cot x are positive in third quadrant ಅಂತ ಹೇಳಬೇಕು. cos x and its reciprocal, don't learn it as a cos and secant. ನೀನು ಕಾಸ್ ಅಂಡ್ ಸೀಕೆಂಟ್ ಕಳಿಯಕ್ಕೆ ಬಿಟ್ರೆ ನೆಕ್ಸ್ಟ್ ಕಾಸ್ ಕರೆಕ್ಟಾಗಿ ಹೇಳ್ತೀಯ, ಸೀಕೆಂಟನ್ನೇ ಬಿಟ್ಟು ಏನು ಬೇರೆ ಟ್ರಿಗ್ನಾಮೆಟ್ರಿಕ್ ಹೇಳ್ತೀಯಾ? ಅದರಿಂದ ಕಳಿಯುವಾಗ cos and its trigonometric ratios secant x are positive. Only these two are positive. What about remaining negative in this quadrant? ಯಾವು? tan, cot, sin, cosecant ಇವೆಲ್ಲ ಏನಾಗುತ್ತೆ ಕ್ವಾಡ್ರೆಂಟಲ್ಲಿ? ನೆಗೆಟಿವ್ ಆಗುತ್ತೆ. ಅಲ್ಲಿಗೆ ಈ ಒಂದು ಕ್ವಾಡ್ರೆಂಟಲ್ಲಿ ಬಿಟ್ಟರೆ ಈ 3 ಕ್ವಾಡ್ರೆಂಟ್ಸಲ್ಲಿ 2 ಪಾಸಿಟಿವ್, 4 ನೆಗೆಟಿವ್. ಚೆನ್ನಾಗಿ ನೆನ್ಪಿಟ್ಕೊಳ್ಳೋದು ಕೊಟ್ಬಿಟ್ಟಿದೆ ನಾನು ವರ್ಕ್ಬುಕ್ಕಲ್ಲಿ. ಆಮೇಲೆ ಕಾನ್ಸೆಪ್ಟಿಂದ ಕ್ಲಾಸ್ ನಂಬರ್ 6 ಕಂಟಿನ್ಯೂ ಮಾಡ್ತೇನೆ. ಡೇಟಾ ಪ್ರಾಬ್ಲಮ್ ಆಗುತ್ತೆ ನಿಮಗೆಲ್ಲನೂ. ಇದು ಆಲ್ಮೋಸ್ಟ್ ಅಲ್ಲಿ ಇವತ್ತು ಬರೆಯೋಂಥದ್ದು ಏನಿಲ್ಲ, ಬರೀ ಪಾಠ ಕೇಳೋದಷ್ಟೇ. ವಿತೌಟ್ ನೋಟ್ಸ್ ಯಾರಿದ್ರು, ವಿತೌಟ್ ವರ್ಕ್ ಬುಕ್ ಯಾರಿದ್ರು ಅವ್ರು ಸ್ವಲ್ಪ ಬರ್ಕೋಬೇಕಾಗುತ್ತೆ. ಇದು ಕ್ಲಿಯರ್ ಪಿಕ್ಚರ್ ನಾನು ವಾಟ್ಸಪ್ ಮಾಡ್ತೀನಿ. ಈ ಥರ ರಂಗೋಲಿ ಸಾರಿಸಬೇಡಿ. ನಾನು ಕ್ಲಿಯರ್ ಪಿಕ್ಚರ್ ಇದನ್ನು ವಾಟ್ಸಪ್ ಮಾಡ್ತೀನಿ. ದ ಸ್ಟೂಡೆಂಟ್ಸ್ ಹೂ ಡಸ್ ನಾಟ್ ಹ್ಯಾವ್ ವರ್ಕ್ ಬುಕ್ ಅವ್ರಿಗೆ ಮಾತ್ರ ಇದು ವಾಟ್ಸಪ್ ಮಾಡ್ತೀನಿ. ಆ ವಾಟ್ಸಪ್ಪಲ್ಲಿ ಹೇಗಿದ್ರೆ ಹಂಗೆ ಬರೀಬೇಕು. ಈ ಪಿಕ್ಚರ್ ಇದು ಹಂಗೆಲ್ಲ ಬೇಡ, ನೀಟಾಗಿಲ್ಲ ಇಲ್ಲಿ. ಸೊ ವಿ ವಿಲ್ ಮೀಟ್ ಆನ್ ಕ್ಲಾಸ್ ನಂಬರ್ 6, ದಟ್ ಈಸ್ on 18th September with compulsory workbook with all of you. ಇದು ರಿಕ್ವೆಸ್ಟ್ ಎಲ್ಲ ಆರ್ಡರ್ ಮಾಡ್ತಾ ಇದ್ದೀನಿ ಅಷ್ಟೇ. ಬಾಯ್.